ಯೆಶಾಯನ ಪ್ರವಾದನ ಗ್ರಂಥ 61ನೇ ಅಧ್ಯಾಯ. ಯೆಶಾಯನ ಪ್ರವಾದನ ಗ್ರಂಥ 61ನೇ ಅಧ್ಯಾಯ 1, 2 ಮತ್ತು 7ನೇ ವಚನ. ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೆ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯಲ್ಲಿರುವವರಿಗೆ ಬಿಡುಗಡೆಯಾಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ, ಯೆಹೋವನು ನೇಮಿಸಿದ ಶುಭ ವರ್ಷ, ನಮ್ಮ ದೇವರು ಮುಯಿ ತೀರಿಸುವ ದಿನ ಇವುಗಳ ಪ್ರಚುರಗೊಳಿಸುವುದಕ್ಕೂ. ಹೀಗೆ ಸಾಕು. 7ನೇ ವಚನ. ನಿಮಗಾದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು ಹೊಂದುವಿರಿ, ನಾಚಿಕೆ ಪಟ್ಟದ್ದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಹಿಗ್ಗುವರು, ಹೀಗೆ ತಮ್ಮ ದೇಶದಲ್ಲಿ 2ರಷ್ಟನ್ನು ಅನುಭವಿಸುವರು, ಇವರಿಗೆ ಶಾಶ್ವತ ಸಂತೋಷವಾಗುವುದು. ಹಲ್ಲೆಲೂಯಾ. ಇದು ಯೇಸು ಸ್ವಾಮಿಯ ವಿಷಯವಾಗಿ ಹಳೆ ಒಡಂಬಡಿಕೆಯಲ್ಲಿ ಬರೆದಂಥ ಪ್ರವಾದನೆ. ಯಾವ ವಿಷಯದಲ್ಲಿ? ಯೇಸು ಸ್ವಾಮಿಯ ವಿಷಯದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಬರೆದಂಥ ಪ್ರವಾದನೆ. ಇದನ್ನು ಪೂರ್ತಿ ಅಧ್ಯಾಯ ನೀವು ಓದ್ಕೊಳ್ರಿ ಮನೆಗೆ ಹೋದ್ಮೇಲೆ. ಬಟ್ 61ನೇ ವಚನ ಹೇಳ್ತದೆ ನೋಡ್ರಿ. ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯಲ್ಲಿರುವವರಿಗೆ ಬಿಡುಗಡೆಯಾಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ. ಹಲ್ಲೆಲೂಯಾ. ದೇವರು ಯಾಕೆ ಯೇಸು ಸ್ವಾಮಿಯನ್ನು ನೇಮಿಸಿದರು? ತಂದೆಯಾದ ದೇವರು ಯೇಸು ಸ್ವಾಮಿಯನ್ನು ನೇಮಿಸಿದ ಕಾರಣ ಏನು ಎಂಬುದಾಗಿ ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿರುವುದನ್ನು ನೋಡ್ತೇವೆ. ಮೊದಲನೇದಾಗಿ ನಾವು ನೋಡ್ತೇವೆ ಏನಂತೆ? ಯೆಹೋವನ ಆತ್ಮ ನನ್ನ ಮೇಲೆ ಇದೆ, ಆತನು ನನಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ, ಬಡವರಿಗೆ. ಹಲ್ಲೆಲೂಯಾ. ಯಾರಿಗಂತೆ ಶುಭವರ್ತಮಾನ? ಬಡವರಿಗೆ. ಎಷ್ಟು ಜನ ಬಡವರಿದ್ದೀವಿ ಇಲ್ಲಿ? ಬಡವರಂತೀವಿ. ಊಟ ಇಲ್ದಿರೋರು ಎಷ್ಟು ಜನ ಇದ್ದೀವಿ? ಮತ್ತು ಯಾರು ಬಡವರು ಇಲ್ಲಿ? ಯಾರು ಬಡವರು ಇಲ್ಲ. ಓಕೆ. ಇಲ್ಲಿ ಹೇಳ್ತಿರುವಂಥ ಬಡತನ ಯಾವುದಂದರೆ, ಮತ್ತಾಯ 5ನೇ ಅಧ್ಯಾಯದಲ್ಲಿ ಹೇಳ್ತಲ್ಲ ಬಡತನ. ಆ ಬಡತನದ ಬಗ್ಗೆ. ಯಾವ ಬಡತನ? ಆತ್ಮದಲ್ಲಿ ಬಡತನ. ಹಲ್ಲೆಲೂಯಾ. ಸೊ ಅವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ, ಮತ್ತು ಎರಡನೇದೇನು? ಮನ ಮುರಿದವರನ್ನು ಕಟ್ಟುವುದಕ್ಕೆ. ಮುರಿದಂಥದ್ದನ್ನು ಮತ್ತೆ ಕಟ್ಟುವುದಕ್ಕೆ ಯೇಸು ಸ್ವಾಮಿಯನ್ನು ತಂದೆಯಾದ ದೇವರು ಅಭಿಷೇಕ ಮಾಡಿದ್ರಂತೆ. ಹಲ್ಲೆಲೂಯಾ. ಸೊ ಈಗ 1 ವರ್ಷ ಕಳೆದೋಯ್ತು. ಇವತ್ತು ರಾತ್ರಿ 31 ರಾತ್ರಿ ಹೊಸ ವರ್ಷ ಎಂಬುದಾಗಿ ನಾವೆಲ್ಲರೂ ಆಚರಿಸ್ತೇವೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಸೊ ಕಳೆದ ವರ್ಷವನ್ನು ನಾವು ನೋಡೋದಾದರೆ ಎಷ್ಟೋ ಸಂಗತಿಗಳನ್ನು ನಾವು ದೇವರಿಗಾಗಿ ಮಾಡಿದ್ವಿ. ದೇವರು ನಮ್ಮ ಜೀವನದಲ್ಲಿ ಮಾಡಿದರು. ಓಕೆ, ಒಳ್ಳೆ ಕಾರ್ಯಗಳನ್ನು ಮಾಡಿದರು. ಕೆಲವೊಂದು ಸಂಗತಿ ನಾವು ಯಾವುದಕ್ಕೋಸ್ಕರ ಕೇಳಿದ್ವೋ ನಮಗೆ ಸಿಗಲಿಲ್ಲ. ಕೆಲವೊಂದು ಕಡೆ ನಮ್ಮನ್ನು ದೇವರು ಮುರಿದ್ರು. ಓಕೆ. ಸೊ ದೇವ್ರ ವಾಕ್ಯ ಹೇಳ್ತದೆ, ಗಾಯಪಡಿಸುವಂಥ ಕೈಗಳೇ ಗಾಯವನ್ನು ಕಟ್ತದೆ. ಈಗ ನಾನು ಮಾತನಾಡ್ತಿರುವಂಥದ್ದು ವಿಶ್ವಾಸಿಗಳಾದ ನಮ್ಮ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ, ಹೊರಗಡೆ ಇರೋ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ಯಾರು ಕರ್ತನಲ್ಲಿದ್ದು ಕರ್ತನನ್ನು ಪ್ರೀತಿಸ್ತಾ ನಾವು ಬಂದಿದ್ದೀವೋ ನಮ್ಮ ಬಗ್ಗೆ ನಾನು ಮಾತನಾಡ್ತಾ ಇರುವಂಥದ್ದು. ನಮ್ಮಲ್ಲಿ ಅನೇಕ ಜನರು ಅನೇಕ ಸಂಗತಿಗಳನ್ನು ಗೇನ್ ಮಾಡಿರ್ಬೋದು. ವಿ ಕುಡ್ ಹ್ಯಾವ್ ಗೇನ್ ಮೆನಿ ಥಿಂಗ್ಸ್ ಇನ್ ಅವರ್ ಲೈಫ್. ಮತ್ತು ಅನೇಕ ಜನರು ಅನೇಕ ಸಂಗತಿಗಳಲ್ಲಿ ಮುರಿದು ಹೋಗಿರ್ಬೋದು. ನಮಗೇನೋ ಸಿಗುತ್ತೆ ಅಂತ ಅಂದ್ಕೊಂಡಿದ್ವಿ, ಏನೂ ಸಿಕ್ಕಿಲ್ಲ. ಪ್ರಾರಂಭ ಮಾಡಿದಾಗ ಇದು ಆಗುತ್ತೆ ಅಂದ್ಕೊಂಡಿದ್ದೆ, ಇದು ಆಗಲಿಲ್ಲ. ಹಂಗೆ ಹೇಳುವಂಥವ್ರು ಎಷ್ಟು ಜನ ಇದ್ದೀವಿ ನಾವಿಲ್ಲಿ? ಏನೋ ನಾನು ಆಲೋಚಿಸಿದ್ದೆ ಈ ವರ್ಷ ಇದು ಆಗುತ್ತೆ ನನ್ನ ಲೈಫಲ್ಲಿ, ಆಗಲಿಲ್ಲ ಅನ್ನುವಂಥದ್ದನ್ನು ಅಂದ್ಕೊಂಡವ್ರು ಎಷ್ಟು ಜನ ಇದ್ದೀರಾ? ತುಂಬ ಜನ ಇದ್ದೀರಾ. ಹಲ್ಲೆಲೂಯಾ. ಸೊ ಯು ಥಾಟ್ ದಟ್ ಸಮಥಿಂಗ್ ಮೇ ಹ್ಯಾಪನ್ ಇನ್ ಯೋರ್ ಲೈಫ್. ನಿನ್ನ ಜೀವನದಲ್ಲಿ ಏನೋ ಒಂದು ಸಂಗತಿ ಆಗ್ಬೋದಾಗಿತ್ತು, ಆಗುತ್ತೆ ಅಂತ ನಿಮಗೆ ಭರವಸೆ ಇತ್ತೇನೋ. ಬಟ್ ಮೇ ಬಿ ಅದನ್ನು ನಿಮ್ಮ ಜೀವನದಲ್ಲಿ ಆಗಲಿಲ್ಲ. ನಾವು ನೆನೆಸಿದಂಥದ್ದು ಆಗದೇ ಇರುವಂಥ ಸಮಯದಲ್ಲಿ ನಾವು ಏನಾಗ್ತೇವೆ? ಮುರಿದು ಹೋಗ್ತೇವೆ. ವಿಲ್ ಬಿ ಬ್ರೋಕನ್ ಅಲ್ವಾ? ಮುರಿದು ಹೋಗ್ತೇವೆ. ನಾವೇನು ಅಂದ್ಕೊಂಡಿರ್ತೇವೆ, ನಮಗೇನು ಇಷ್ಟ ಇರುತ್ತೆ, ನಾವೇನು ಯಾವುದು ಹೇಗೆ ಇರಬೇಕೆಂಬುದಾಗಿ ನಾವು ಅಂದ್ಕೊಂಡಿರ್ತೇವೋ ಆ ರೀತಿಯಲ್ಲಿ ನಾವು ಇರೋದಕ್ಕೆ ಆಗದೆ ಹೋದರೆ ನಮಗೇನಾಗ್ಬಿಡ್ತೇವೆ? ವಿಲ್ ಬಿ ಬ್ರೋಕನ್. ಹಲ್ಲೆಲೂಯಾ. ಅನೇಕ ಡಿಸಿಷನ್ಗಳು ನಾವು ತೊಗೊಂಡಿರ್ಬೋದು ನಮ್ಮ ಜೀವನದಲ್ಲಿ. 23ನೇ ಒಂದು ಪ್ರಾರಂಭದ ಒಂದು ದಿವಸಗಳಲ್ಲಿ, ಅಂದರೆ 2023 ಸ್ಟಾರ್ಟ್ ಆಗುವಂಥ ಟೈಮಲ್ಲಿ ಇದಾಗ್ಬೋದು, ಅದಾಗ್ಬೋದು. ಈಗ ಕೊನೆಯ ಭಾಗಕ್ಕೆ ಬಂದಾಗ ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ಅನೇಕ ಜನರ ಜೀವನದಲ್ಲಿ ಯು ಮೇ ಬಿ ಫೀಲಿಂಗ್ ದಟ್ ಯು ಆರ್ ಬ್ರೋಕನ್. ನಾನು ಮುರಿಯಲ್ಪಟ್ಟಿದ್ದೇನೆ, ಇಲ್ಲ ನಾನು ಏನು ಅಂದ್ಕೊಂಡೆ ಅದು ಆಗಲಿಲ್ಲ, ಇದು ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡೆ ಇದು ಆಗಿಲ್ಲ. ಆ ರೀತಿಯಾದಂಥ ಅನುಭವದಿಂದ ನಾವು ಹಾದು ಹೋಗ್ತಾ ಇರ್ಬೋದು. ಆರ್ ಮೇ ಬಿ ಆತ್ಮಿಕವಾಗಿ, ತುಂಬ ಪ್ರಾಮುಖ್ಯವಾಗಿ ಆತ್ಮಿಕವಾಗಿ ನಾನೇನೋ ಬೆಳಿತೀನಿ ಅಂದ್ಕೊಂಡಿರ್ಬೋದೇನೋ, ಬಟ್ ಆತ್ಮಿಕವಾಗಿ ಏನೋ ಇವತ್ತು ಹಿಂಜಾರಿ ಹೋಗಿರ್ಬೋದೇನೋ. ನಾನು ಬೆಳಿತೀನಿ ಅಂದ್ಕೊಂಡಿರ್ತೀನಿ ಮೇ ಬಿ, ಬಟ್ ಹಿಂಜಾರಿ ಹೋಗಿರ್ತೀನಿ. ನಮ್ಮ ದೇವರು, ಅವರ್ ಗಾಡ್ ಈಸ್ ಇನ್ ಬಿಸ್ನೆಸ್ ಆಫ್ ರೆಸ್ಟೋರೇಷನ್.
ರೆಸ್ಟೋರೇಷನ್ ಅಂತಂದರೆ ತಿರುಗಿ ಕಟ್ಟೋದ್ರಲ್ಲಿ ನಮ್ಮ ದೇವರು ಸಮರ್ಥನಾದಂಥ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ದೇವರು ಯಾವ ಕಾರ್ಯದಲ್ಲಿದ್ದಾರೆ ಗೊತ್ತಾ? ಯಾವುದು ಮುರಿದಿರ್ತದೆ, ಯಾವುದು ನಾಶವಾಗಿರ್ತದೆ, ಅದನ್ನು ಮತ್ತೆ ರೆಸ್ಟೋರ್ ಮಾಡೋದ್ರಲ್ಲಿ ನಮ್ಮ ದೇವರು ಆಸಕ್ತಿ ಉಳ್ಳುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಿ ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಗುಡ್ ಥಿಂಗ್ಸ್. ಎಲ್ಲ ಒಳ್ಳೇದಾಗಿದೆ ಅಂಥ ವ್ಯಕ್ತಿಗೆ ಹೋಗಿ ಇನ್ನೂ ಒಳ್ಳೇದು ಮಾಡ್ತೀನಿ ಅನ್ನೋದ್ರಲ್ಲೆಲ್ಲ ದೇವರು ಬಂದಿರುವಂಥದ್ದು. ದೇವರು ಬಂದಿರುವಂಥದ್ದು ಯಾರಿಗೋಸ್ಕರ ಅಂದರೆ, ಯಾರು ಮುರಿದು ಹೋಗಿದ್ದಾರೋ, ಯಾರು ಬಿದ್ದು ಹೋಗಿದ್ದಾರೋ, ಯಾರಿಗೆ ಆಗ್ತಾ ಇಲ್ವೋ ಅಂಥವ್ರನ್ನ ತಿರುಗಿ ಎತ್ತೋದಕ್ಕೆ ನಮ್ಮ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದೆ. ಆಮೆನ್, ಹಲ್ಲೆಲೂಯಾ. ಎಲ್ಲ ಮುಗಿದು ಹೋಯ್ತು ಅನ್ನೋ ಕಡೆ ಅವರು ಪ್ರಾರಂಭವಾಗ್ತಾರೆ. ವೆನ್ ಎವ್ರಿಥಿಂಗ್ ಎಲ್ಸ್ ಇಸ್ ಎಂಡ್, he will start there. ಹಲ್ಲೆಲೂಯಾ. ಮುಗಿತು ಅನ್ನುವಂಥ ಸ್ಥಳದಲ್ಲೇ ಅವರು ಪ್ರಾರಂಭಿಸುವಂಥ ದೇವರಾಗಿದ್ದಾರೆ. ಆದಿಕಾಂಡ 1ನೇ ಅಧ್ಯಾಯ ಓಪನ್ ಮಾಡ್ರಿ, 1ನೇ ವಚನ 2ನೇ ವಚನ ಓದಿ. ಆದಿಯಲ್ಲಿ ದೇವರು ಆಕಾಶವನ್ನ ಭೂಮಿಯನ್ನ ಉಂಟು ಮಾಡಿದನು. ಭೂಮಿಯು ಹೇಗಿತ್ತಂತೆ? ಕ್ರಮವಿಲ್ಲದಿತ್ತಂತೆ, ಬರಿದಾಗಿತ್ತಂತೆ. ದೇವರು ಆಕಾಶವನ್ನ ಭೂಮಿಯನ್ನು ಉಂಟು ಮಾಡಿದ್ರು. ಕರೆಕ್ಟಾ? ದೇವರೇನ್ ಮಾಡಿದ್ರು? ಆಕಾಶವನ್ನ ಭೂಮಿಯನ್ನ ಉಂಟು ಮಾಡಿದ್ರು. ನಮ್ಮ ದೇವರು ಅಕ್ರಮವಾದದನ್ನು ಮಾಡುವಂಥ ದೇವರ? ನಮ್ಮ ದೇವರು ಕ್ರಮವಿಲ್ಲದನ್ನ ಮಾಡುವಂಥ ದೇವರ? ಇಲ್ಲ. ಅವ್ರು ಯಾವಾಗಲೂ ಎಲ್ಲವನ್ನ ಮಾಡೋದ್ರಲ್ಲಿ ಏನಿದೆ? ಅವ್ರಿಗೆ ಕ್ರಮ ಅನ್ನುವಂಥದ್ದಿದೆ. ಓಕೆ, ಸರಿಯಾಗಿ ಮಾಡುವಂಥ ದೇವರು ನಮ್ಮ ದೇವರು. ಯಾವುದು ಕೂಡ ಹಾಳಾದದನ್ನು ಮಾಡುವಂಥ ದೇವರು ನಮ್ಮ ದೇವರಲ್ಲ. ಬಟ್ ಇಲ್ಲೇನು ಹೇಳುತ್ತೆ? ದೇವರು ಆಕಾಶವನ್ನ ಭೂಮಿಯನ್ನು ಉಂಟು ಮಾಡಿದನು. ಎರಡನೇದು ಹೇಳುತ್ತೆ, ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಕ್ರಮ ಇರಲಿಲ್ಲ ಮತ್ತೆ ಬರಿದಾಗಿತ್ತು. ಭೂಮಿ ಹೇಗಿತ್ತಂತೆ? ಕ್ರಮ ಇರಲಿಲ್ಲಂತೆ, ಮತ್ತು ಅದ್ರ ಜೊತೆಯಲ್ಲಿ ಎಂಪ್ಟಿನೆಸ್, ಮತ್ತೇನಾಗಿತ್ತದು? ಬರಿದಾಗಿತ್ತು. ಅನೇಕ ಜನರು ಅನೇಕ ಒಂದು ಕಾರ್ಯಗಳನ್ನು ಇದ್ರ ಬಗ್ಗೆ ಹೇಳ್ತಾರೆ. ಯಾಕೆ ಹಿಂಗಾಯಿತು ಅಂತ ಅನೇಕ ಜನರು ಅನೇಕ ಕಾರ್ಯಗಳನ್ನು ಹೇಳ್ತಾರೆ. ನನಗೆ ಗೊತ್ತಿಲ್ಲ, ನಾನು ಸ್ಪಷ್ಟವಾಗಿ ಹೇಳ್ತೇನೆ, ನನಗೆ ಗೊತ್ತಿಲ್ಲ. ನಾನು ಪರಲೋಕಕ್ಕೆ ಹೋದ್ಮೇಲೆ ದೇವ್ರನ್ನ ಕೇಳಬೇಕಷ್ಟೇ. ನನಗೆ ಗೊತ್ತಿಲ್ಲ, ವಾಕ್ಯದಲ್ಲಿ ಅದಕ್ಕೆಲ್ಲೂ ರೆಫರೆನ್ಸ್ ಇಲ್ಲ. ಓಕೆನಾ? ಬಟ್ ಕೆಲವೊಬ್ರು ಏನು ಹೇಳ್ತಾರಂದರೆ, ದೇವರು ಆಕಾಶ ಭೂಮಿಯನ್ನು ಉಂಟು ಮಾಡಿದ ಮೇಲೆ, ಯಾರು ಸೈತಾನನ ಕೆಳಗಡೆ ಬಿದ್ದ ಮೇಲೆ ಎಲ್ಲ ಅಕ್ರಮ ಆಯಿತು, ಎಲ್ಲವೂ ಕ್ರಮವಿಲ್ಲದೆ ಆಯಿತು ಅಂತ ಕೆಲವೊಬ್ರು ಹೇಳ್ತಾರೆ. ಓಕೆ, ನಾವು ಅದನ್ನೇ ಕನ್ಸಿಡರ್ ಮಾಡೋಣಂತೆ. ಯಾಕಂದ್ರೆ ನಮಗೆ ಬೇರೆ ಏನಿಲ್ಲ ಇಲ್ಲಿ, ನಂಬೋದಕ್ಕೆ ಬೇರೆ ಯಾವುದೂ ಇಲ್ಲ. ನಮಗೆ ವಾಕ್ಯನೇ ಆಧಾರವಾಗಿರಬೇಕು. ಸೊ ಬೇರೆ ಯಾವುದೂ ವಾಕ್ಯ ಇಲ್ಲ ಇದಕ್ಕೆ ಸಮಾನವಾಗಿ. ಇಷ್ಟೇ ಅಂದ್ಕೊಳ್ರಿ ಅಷ್ಟೇ. ತುಂಬ ಡೀಪಾಗಿ ಯೋಚನೆ ಮಾಡಬೇಡ್ರಿ. ಹಾಗೆ ಡೀಪಾಗಿ ಯೋಚನೆ ಮಾಡಿ ಈಗ ಕೆಲವೊಂದು ಸುಳ್ಳು ಬೋಧನೆಗಳು ಪ್ರಾರಂಭವಾಗಿದ್ದಾವೆ. ಅರ್ಥ ಆಗ್ತಾ ಇದೆಯಾ? ತುಂಬ ಆಳವಾಗಿ ವಾಕ್ಯದಲ್ಲಿ ಇರದೇ ಇರುವುದನ್ನು ಯೋಚನೆ ಮಾಡೋಕ್ಕೆ ಹೋದರೆ ನಾವು ಹುಚ್ಚರಾಗ್ತೇವೆ. ಓಕೆ, ಯಾವುದು ಈಗಾಗಲೇ ದೇವರು ತೆರೆದಿಟ್ಟಿದ್ದಾರೋ ಅದು ನಮಗೆ ಹೇಳ್ರಿ. ತೆರೆದಿಟ್ಟಿರುವಂಥದ್ದು ನಮಗೆ, ಗುಪ್ತವಾಗಿರುವುದು ಅವ್ರಿಗೆ ಸಂಬಂಧಪಟ್ಟಿದ್ದು. ಅವ್ರಿಗೆ ಸಂಬಂಧಪಟ್ಟಿದ್ರಲ್ಲಿ ನಾವು ಕೈ ಹಾಕ್ಕೊಂಡ್ರೆ ಗ್ಯಾರಂಟಿ ಹುಚ್ಚರಾಗ್ತೇವೆ. ಸೊ ಬೇಡ, ಇಲ್ಲಿಗೆ ನಾವು ನಿಲ್ಲಿಸೋಣಂತೆ. ಸೊ ನೋಡಿ, ದೇವರು ಏನು ಮಾಡಿದ್ರು? ಕ್ರಮವಿಲ್ಲದಂಥ ಭೂಮಿ ಆಕಾಶವನ್ನ, ಮುಂದಿನ ವಚನಗಳನ್ನ ನಾವು ನೋಡೋದಾದರೆ ಒಂದೊಂದಾಗಿ ಕ್ರಮಪಡಿಸ್ತಾ ಬಂದರು. ನಾನು ಅದಕ್ಕೆ ಹೇಳಿದೆ, ದೇವರು ಕ್ರಮಪಡಿಸೋದ್ರಲ್ಲಿ ಅಥವಾ ಮತ್ತೆ ಕಟ್ಟೋದ್ರಲ್ಲಿ ಅವರಿಗೆ ತುಂಬ ಆಸಕ್ತಿ. ನಮ್ಮ ದೇವರಿಗೇನು? ತುಂಬ ಆಸಕ್ತಿ. ಎಲ್ಲರೂ ಆಗೋದಿಲ್ಲ ಅಂತ ಯಾವುದನ್ನು ಬಿಟ್ಬಿಟ್ಟಿರ್ತಾರೋ ಅದನ್ನು ತೆಗೆದುಕೊಂಡು ತಿರುಗಿ ಬಿಲ್ಡ್ ಮಾಡೋದಕ್ಕೆ ಅವರಿಗೆ ಆಸಕ್ತಿ. ಹಲ್ಲೆಲೂಯಾ. ಆ ದೇವರನ್ನು ನಾವು ಈ ದಿವಸ ಆರಾಧನೆ ಮಾಡ್ತಾ ಇದ್ದೇವೆ. ಮೇ ಬಿ ಕಳೆದ ವರ್ಷ, ಈ ಕಳೆದು ಹೋದಂಥ ದಿವಸಗಳಲ್ಲಿ ಕೆಲವೊಂದು ಕಾರ್ಯಗಳು ನನ್ನ ಲೈಫಲ್ಲಿ ಬದಲಾಗಿಲ್ಲ ಬಿಡಪ್ಪ ಎಂಬುದಾಗಿ ನಾನು ಬಿಟ್ಟಿರ್ಬೋದು. ಅಥವಾ ಕೆಲವೊಂದು ಸಂಗತಿಗಳು ನನ್ನ ಜೀವನದಲ್ಲಿ ಹೇಗೆ ಪ್ರಾರಂಭವಾಯಿತೋ ಹಾಗೆ ನಾನು ಇರ್ಬೋದು. ವಿ ಆರ್ ನಾಟ್ ಗ್ರೋಯಿಂಗ್. ನಾವು ಬೆಳೀತಾ ಇಲ್ಲ ಅಂತಂದ್ರೆ ಸತ್ತಿದ್ದೀವಿ ಅಂತ ಅರ್ಥ. ಅದು ಖಂಡಿತ. ನಾವು ಬೆಳೀತಾ ಇಲ್ಲ ಅಂದರೆ ಅರ್ಥ ಏನು? ಸತ್ತಿದ್ದೀವಿ. ವಿ ಆರ್ ಡೆಡ್. ಸಮಥಿಂಗ್ ಈಸ್ ನಾಟ್ ರೈಟ್. ಈಗ ಆಲೋಚನೆ ಮಾಡಿ ನೋಡ್ರಿ, ಜನವರಿ ತಿಂಗಳಿಂದ ಇಲ್ಲಿವರೆಗೂ ದೇವರಲ್ಲಿ ನಾವು ಎಷ್ಟು ಬೆಳೆದಿದ್ದೀವಿ? ನಿಮ್ಮ ಬಗ್ಗೆ ನೀವು ಆಲೋಚನೆ ಮಾಡಿ. ಯಾರಿಗೂ ನ್ಯಾಯ ತೀರಿಸೋದು ಬೇಡ. ನಮ್ಮ ಹೃದಯವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಿ. ಎಷ್ಟು ನಾನು ಬೆಳೆದಿದ್ದೀನಿ ಇವತ್ತು? ಹೌ ಮಚ್ ಐ ಹ್ಯಾವ್ ಗ್ರೋನ್ ಇನ್ ದ ಲಾರ್ಡ್. ಎಷ್ಟು ಅವರ ವಾಕ್ಯವನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. 1 ವರ್ಷ ಟೈಮನ್ನು ದೇವರು ನನಗೆ ಕೊಟ್ಟರಲ್ವಾ, ಎಷ್ಟು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಮೇ ಬಿ ಅರ್ಥ ಮಾಡ್ಕೊಂಡಿರ್ಬೋದು, ಬೆಳೆದಿರ್ಬೋದು. ಬೆಳೆದಿದ್ರೆ ಕರ್ತನಿಗೆ ಕೋಟಿ ಕೋಟಿ ಸ್ತೋತ್ರ. ಬೆಳೆದಿಲ್ಲ ಅಂದರೆ ದ್ಯಾಟ್ ಮೀನ್ಸ್ ಯು ಆರ್ ಲಾಸ್ಟ್. ಮುರಿದು ಬಿದ್ದಿದ್ಯಾ ಅಂತ ಅರ್ಥ, ಜೀವ ಇಲ್ಲ ಅಂತ ಅರ್ಥ. ಸೊ ದೇವರು ಇವತ್ತೇನು ಹೇಳ್ತಾ ಇದ್ದಾರೆ ಅಂದರೆ, ಎಲ್ಲಿ ಜೀವ ಇಲ್ಲವೋ ನಾನು ಅಲ್ಲೇನು ಕೊಡೋದಕ್ಕೆ ಬಂದಿದ್ದೀನಿ? ಜೀವವನ್ನು ಕೊಡೋದಕ್ಕೆ ಬಂದಿದ್ದೀನಿ. ಮುರಿದವರನ್ನು ನಾನು ಏನು ಮಾಡೋದಕ್ಕೆ ಬಂದಿದ್ದೀನಿ? ಕಟ್ಟೋದಕ್ಕೆ ಬಂದಿದ್ದೀನಿ. ಐ ಕಮ್ ಟು ರೀಬಿಲ್ಡ್ ವಿಚ್ ಇಸ್ ಲಾಸ್ಟ್, ವಿಚ್ ಇಸ್ ಡೆಸ್ಟ್ರಾಯ್ಡ್.
ಹಲ್ಲೆಲೂಯಾ. ಅದನ್ನು ಒಂದನೇ ಅಧ್ಯಾಯದಲ್ಲೇ ನಾವು ನೋಡಿದ್ವಿ. ದೇವರು ಕ್ರಮವಿಲ್ಲದನ್ನು ಕ್ರಮವಾಗಿ ಮಾಡಿದರು. ನಮ್ಮ ಜೀವನದಲ್ಲಿ ಅನೇಕ ಕಾರ್ಯಗಳು ಇವತ್ತು ಕ್ರಮವಾಗಬೇಕಾಗಿದೆ. ಹಲ್ಲೆಲೂಯಾ. ದ ವೇ ವಿ ಮ್ಯಾನೇಜ್ ಟೈಮ್, ನಾವು ಸಮಯವನ್ನು ಯಾವ ರೀತಿಯಲ್ಲಿ ನಾವು ಉಪಯೋಗ ಮಾಡ್ತೇವೆ, ನಾವು ಯಾವ ರೀತಿಯಲ್ಲಿ ನಾವು ಕ್ರೈಸ್ತರಾಗಿ ದೇವರ ಮಕ್ಕಳಾಗಿ ಇತರ ಜೊತೆಯಲ್ಲಿ ಹೇಗೆ ಮಾತಾಡ್ತೇವೆ, ನಾವು ಕ್ರೈಸ್ತರಾಗಿ ದೇವರ ಮಕ್ಕಳಾಗಿ ನಮ್ಮ ಪ್ರಾರ್ಥನೆ ಜೀವಿತ ಹೇಗಿದೆ, ಕ್ರೈಸ್ತರಾಗಿ ದೇವರ ಮಕ್ಕಳಾಗಿ ದೇವರಿಗೋಸ್ಕರ ನಾವು ಏನು ಮಾಡ್ತಾ ಇದ್ದೇವೆ, ಮೇ ಬಿ ಇದರಲ್ಲಿ ಕ್ರಮತೆ ಇಲ್ಲದೆ ಇರ್ಬೋದೇನೋ. ಅಂದರೆ ಒಂದು ಸಾರಿ ಮಾಡ್ತೇವೆ. ಕ್ರಮ ಅಂದ್ರೆ ಏನು ಗೊತ್ತಾ? ಕಂಟಿನ್ಯೂಸ್. ಒಂದು ಸಾರಿ ಮಾಡಿ ಒಂದು ವರ್ಷ ಬಿಡೋದಲ್ಲ. ಕ್ರಮ ಅಂತಂದರೆ ಕಂಟಿನ್ಯೂಸ್ ಆಗಿ ಮಾಡುವಂಥ, ಅದಕ್ಕೆ ಕ್ರಮ ಅಂತಾರೆ. ಹಲ್ಲೆಲೂಯಾ. ಆ ರೀತಿಯಲ್ಲಿ ಇಲ್ಲದೆ ಇರ್ಬೋದೇನೋ, ನಾವು ಅದರಲ್ಲಿ ಮುರಿದು ಬಿದ್ದಿರೋರಾಗಿರ್ಬೋದು. ಬಟ್ ದೇವರು ಇವತ್ತು ನಮಗೆ ಹೇಳ್ತಾ ಇದ್ದಾರೆ, ನಾನು ಏನು ಮಾಡ್ತೇನೆ, ನಿಮ್ಮನ್ನು ತಿರುಗಿ ಕಟ್ಟುವಂಥವನಾಗಿದ್ದೇನೆ. ಐ ವಿಲ್ ರೀಬಿಲ್ಡ್ ಯು ಅಗೇನ್. ಹಲ್ಲೆಲೂಯಾ. ಕೀರ್ತನೆಗಳು 84ನೇ ಅಧ್ಯಾಯಕ್ಕೆ ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ. 85ನೇ ಅಧ್ಯಾಯ. ಇಲ್ಲಿ ಯಾವ ರೀತಿಯಲ್ಲಿ ದೇವರು ತನ್ನ ಜನರನ್ನು ಕ್ರಮಪಡಿಸ್ತಾರೆ ಅಥವಾ ತನ್ನ ಜನರನ್ನು ಬಲಪಡಿಸ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ನಾವು ನೋಡೋದಾದರೆ, ನಾವು 1ರಿಂದ 3ನೇ ವಚನವನ್ನು ನೋಡೋದಾದರೆ, ದೇವರು ನಮ್ಮನ್ನು ಕ್ರಮಪಡಿಸ್ಬೇಕಂದ್ರೆ ನಾವೇನು ಮಾಡಬೇಕು ಅನ್ನೋದನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ದೇವರು ಈಗಾಗಲೇ ಎಲ್ಲೆಲ್ಲಿ ತನ್ನ ಜನರನ್ನು ತಿರುಗಿ ಸ್ಥಾಪಿಸಿದ್ದಾರೋ, ವೆರೆವರ್ ಗಾಡ್ ಹ್ಯಾಸ್ ರೆಸ್ಟೋರ್ಡ್ ಹಿಸ್ ಪೀಪಲ್, ವಿ ನೀಡ್ ಟು ರಿಮೆಂಬರ್ ದಟ್. ಹಲ್ಲೆಲೂಯಾ. ಈಗಾಗಲೇ ದೇವರು ಎಲ್ಲೆಲ್ಲಿ ತನ್ನ ಜನರನ್ನ ಮತ್ತೆ ಪುನರ್ ಸ್ಥಾಪಿಸಿದ್ದಾರೋ ಅದನ್ನು ನಾವೇನು ಮಾಡಬೇಕು? ನೆನಪು ಮಾಡಿಕೊಳ್ಬೇಕು. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ನಾವು ಮೊದಲನೇದಾಗೆ ನೋಡಿಬಿಟ್ವಿ, ಆದಿಕಾಂಡದಲ್ಲಿ ದೇವರು ಕ್ರಮವಿಲ್ಲದನ್ನು ಕ್ರಮಪಡಿಸಿದ್ರು ಅಂತ. ಯಾವುದು ಮುರಿದು ಹೋಗಿತ್ತೋ ಅದನ್ನು ತಿರುಗಿ ದೇವರು ಏನು ಮಾಡಿದ್ರು? ಕಟ್ಟಿದ್ರು. ಅದಾದ ನಂತರ ಅಬ್ರಾಮನ ಸಮಯದಲ್ಲಿ ನಾವು ಬರೋದಾದರೆ, ದೇವರೇನು ಮಾಡಿದ್ರು? ಎಲ್ಲಿ ಜೀವವಿಲ್ವೋ ಅಲ್ಲೇನು ಕೊಟ್ಟರು? ದೇವರು ಜೀವವನ್ನು ಕೊಟ್ಟರು. ಹಲ್ಲೆಲೂಯಾ. ಕ್ರಮ ಇರಲಿಲ್ಲ. ಈವನ್ ಅಬ್ರಾಮನ ಜೀವನದಲ್ಲಿ ನಾನು ಹೇಳ್ತೇನೆ ನೋಡಿ, ಕ್ರಮ ಇರಲಿಲ್ಲ. ಕ್ರಮ ಅಂತಂದ್ರೆ ಏನು? ಆಗಬೇಕಾದಂಥ ಸಮಯದಲ್ಲಿ ಏನೋ ಆಗಬೇಕಾಗಿತ್ತು. ಏನಾಗಬೇಕಾಗಿತ್ತು? ಈ ಅಬ್ರಾಮನಿಗೆ ಮಗನ ಅಥವಾ ಮಕ್ಕಳ ಅವಶ್ಯಕತೆ ಅಬ್ರಾಮನಿಗಿತ್ತು. ಆಗಬೇಕಾದಂಥ ಸಮಯದಲ್ಲಿ ಅದು ಆಗಲಿಲ್ಲ. ಬಟ್ ನಮ್ಮ ದೇವರು ಎಲ್ಲಿ ಮುಗಿದು ಹೋಯ್ತು ಅಲ್ಲಿ ಬಂದು ನಿಂತ್ಕೊಂಡ್ರು. ಹಲ್ಲೆಲೂಯಾ. ನಮ್ಮ ದೇವರು ಎಲ್ಲಿ ಮುಗಿದೋಯ್ತೋ ಅಲ್ಲಿ ಬಂದು ನಿಂತ್ಕೊಂಡ್ರು. ಈಗ ರೀಸೆಂಟಾಗಿ ಕೆಲವೊಂದು ವರ್ಷಗಳಿಂದ ನಾನು ಇದನ್ನು ಅರ್ಥ ಮಾಡ್ಕೊತಾ ಇದ್ದೀನಿ. ನನ್ನ ದೇವ್ರ ಬಗ್ಗೆ ಒಂದು ಅರ್ಥ ಮಾಡ್ಕೊತಾ ಇದ್ದೇನೆ. ದೇರ್ ಈಸ್ ನಥಿಂಗ್ ಇಂಪಾಸಿಬಲ್ ವಿತ್ ಹಿಮ್. ನನ್ನ ದೇವರಿಗೆ ಯಾವುದು ಅಸಾಧ್ಯವಿಲ್ಲ. ನಾನು ಹೇಳ್ತಾ ಇರುವಂಥದ್ದು ಆಸ್ತಿ ಐಶ್ವರ್ಯದ ಬಗ್ಗೆ ಅಲ್ಲ, ವ್ಯಕ್ತಿಗಳನ್ನು ಬದಲಾಯಿಸೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಯಾವುದಾದ್ರೂ ವ್ಯಕ್ತಿಯನ್ನು ನಾವು ನೋಡಿ ಇವನ ಪರಿಸ್ಥಿತಿ ಬದಲಾಗಿಲ್ಲ, ಇವನು ಬದಲಾಗಿಲ್ಲ, ಅವರು ಬದಲಾಗಲಿಲ್ಲ ಎಂಬುದಾಗಿ ನಾವು ಅಂದ್ಕೊಳ್ತೀವಲ್ಲ. ನಾನು ಅಂದ್ಕೊಂಡಿದ್ದೀನಿ ಕೆಲವೊಂದು ಸಾರಿ. ಬಟ್ ದೇವರಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ. ಹಲ್ಲೆಲೂಯಾ. ನಮ್ಮ ಕರ್ತನು ಖಂಡಿತವಾಗಿ ಬದಲಾಯಿಸಲು ಶಕ್ತನಾದಂಥ ದೇವರಾಗಿದ್ದಾರೆ. ನಾವು ಅದನ್ನು ನಂಬಬೇಕಷ್ಟೇ. ವಿ ನೀಡ್ ಟು ಬಿಲೀವ್ ಇನ್ ದ್ಯಾಟ್ ಥಿಂಗ್. ಆಮೆನ್. ಹಲ್ಲೆಲೂಯಾ. ಇವತ್ತು ಮಕ್ಕಳ ಬಗ್ಗೆ ನಾವು ಅಂದ್ಕೊಂಡಿರ್ಬೋದು, ನಮ್ಮ ಮಕ್ಕಳು ಸರಿ ಹೋಗೋದಿಲ್ಲ ಬಿಡು ಅಂತ. ಬಟ್ ನಾನು ಒಂದು ಮಾತು ಹೇಳ್ತೇನೆ, ದೇವರ ಸನ್ನಿಧಾನದಲ್ಲಿ ನಿಂತ್ಕೊಂಡು ನನ್ನ ನಂಬಿಕೆ ಇದೆ, ನಾವು ಎಡಬಿಡದೆ ಪ್ರಾರ್ಥನೆ ಮಾಡೋದಾದರೆ, ನಾವು ಕಣ್ಣೀರಿಡೋದಾದರೆ, ನಾವು ದೇವ್ರ ಮುಂದೆ ಬೇಡಿಕೊಳ್ಳೋದಾದರೆ ಅವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವ್ರನ್ನ ಯಾವುದಾದ್ರೂ ಒಂದು ಸಂಗತಿ ಕಟ್ಟಾಗುತ್ತೆ ಅಂತಂದರೆ ನಮ್ಮ ಯೋಚನೆನೇ, ಅವರ ಬಿಲೀಫ್, ನಮ್ಮ ನಂಬಿಕೆನೇ ಅವ್ರನ್ನ ಕಟ್ಟಾಕೋದು. ನಮ್ಮಲ್ಲಿ ನಂಬಿಕೆ ಕಡಿಮೆ ಇದ್ದರೆ ದೇವ್ರ ಕಾರ್ಯ ಮಾಡೋದಕ್ಕಾಗೋದಿಲ್ಲ. ನಾವು ದೇವರ ಬಗ್ಗೆ ಈ ಒಂದು ವಿಷಯವನ್ನು ನಂಬುವಾಗ ಖಂಡಿತವಾಗಿ ದೇವರೇನು ಮಾಡ್ತಾರೆ? ಅಲ್ಲಿ ಅದ್ಭುತವನ್ನು ಮಾಡ್ತಾರೆ. ಅಬ್ರಾಮನು ನಂಬಿದನು. ಯಾವಾಗ ನಂಬಿದನು? ವಯಸ್ಸೆಲ್ಲ ಮುಗಿದು ಹೋಯ್ತು. ಓಕೆ, ಮೇ ಬಿ ಸಾರಳ ಒಂದು ಗರ್ಭವೂ ಕೂಡ ಸತ್ತೋಗಿತ್ತು. ಅಂಥ ಸಮಯದಲ್ಲಿ ಅಬ್ರಾಮನ್ ನಂಬಿದ್ರು. ದೇವರೇನು ಮಾಡಿದರು? ಆ ನಂಬಿಕೆಗೆ ತಕ್ಕ ಪ್ರತಿಫಲವನ್ನು ಕೊಟ್ಟರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಮೇ ಬಿ ಒಂದು ವರ್ಷ ನೀವು ಯಾವುದಕ್ಕೋಸ್ಕರ, ಒಂದು ವಿಷಯಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡ್ತಾ ಇರ್ಬೋದು. ಮುಗಿತು ಬಿಡು, ಒಂದು ವರ್ಷ ದೇವರು ಕೊಡಲಿಲ್ಲ, ಬಿಡಬೇಡ್ರಿ. ಇಫ್ ಇಟ್ ಈಸ್ ಗಾಡ್ಸ್ ವಿಲ್, ಅಂದರೆ ದೇವರ ಚಿತ್ತಾನುಸಾರವಾಗಿ ಅದರಲ್ಲಿ ಯಾವುದು ಬರುತ್ತೆ ಅಂದರೆ, ಒಬ್ಬ ರಕ್ಷಣೆಗೋಸ್ಕರ ನೀವು ಪ್ರಾರ್ಥನೆ ಮಾಡ್ತಾ ಇರೋದಾದರೆ, ಒಬ್ಬರು ಇವತ್ತು ರಕ್ಷಣೆ ಹೊಂದಬೇಕಂತ ನೀವು ಪ್ರಾರ್ಥನೆ ಮಾಡ್ತಿರೋದಾದರೆ, ಒಂದು ವರ್ಷ ಆಯಿತು ಬ್ರದರ್, ಇನ್ನೂ ಆಗಲಿಲ್ಲ, ಪರವಾಗಿಲ್ಲ, ಬಂತು, ಇನ್ನೊಂದು ವರ್ಷ ಬರ್ತಾ ಇದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೋಪ್ ಈಸ್ ಆನ್ ಆಂಕರ್ ಅಂತ ಹೇಳ್ತಾರೆ. ನಿರೀಕ್ಷೆ ಅನ್ನುವಂಥದ್ದು ನಮಗೆ ಚುಕ್ಕಾಣಿ, ಅದು ಹಿಡಿಯುತ್ತೆ, ನಮ್ಮನ್ನು ಎಲ್ಲೂ ಅಳಗಾಡ್ತಾ ಇರೋ ಥರ ಹಿಡ್ಕೊಳ್ಳುತ್ತೆ. ಎಲ್ಲಿ ನಮ್ಮ ನಿರೀಕ್ಷೆ ಇದೆ? ನಮ್ಮ ಕರ್ತನಲ್ಲಿ ನಮ್ಮ ನಿರೀಕ್ಷೆ ಇದೆ. ನಮ್ಮ ಬಲದ ಮೇಲೆ ನಮಗೆ ನಿರೀಕ್ಷೆ ಇಲ್ಲ. ವಿ ಡೋಂಟ್ ಹ್ಯಾವ್ ಕಾನ್ಫಿಡೆನ್ಸ್ ಇನ್ ಅವರ್ ಓನ್ ಸ್ಟ್ರೆಂತ್. ವಿ ಹ್ಯಾವ್ ಹೋಪ್ ಇನ್ ಅವರ್ ಕ್ರೈಸ್ಟ್. ನಮ್ಮ ಕ್ರಿಸ್ತನ ಮೇಲೆ ನಮಗೇನಿದೆ? ನಿರೀಕ್ಷೆ ಅನ್ನುವಂಥದ್ದು ಇದೆ.
ಇವತ್ತೇನಾದರೂ ಬಿಟ್ಟಿರುವುದಾದರೆ ತಿರುಗಿ ನಿರೀಕ್ಷೆ ಇಟ್ಕೊಳ್ರಿ, ತಿರುಗಿ ದೇವ್ರ ಮೇಲೆ ನಂಬಿಕೆ ಇಡ್ರಿ. ಖಂಡಿತ ದೇವರು ಬದಲಾಯಿಸ್ತಾರೆ ಅಂತ. ಹಲ್ಲೆಲೂಯ. ಖಂಡಿತ ಪರಿಸ್ಥಿತಿಗಳನ್ನು ದೇವರು ಬದಲಾಯಿಸ್ತಾರೆ. ಸತ್ತದ್ದನ್ನೇ ಜೀವಂತ ಮಾಡ್ತಾರಂತಂದರೆ ಸತ್ತಂಥವ್ರು ಯಾರು ಇಲ್ಲ. ಈಗ ನಾವು ಪ್ರಾರ್ಥನೆ ಮಾಡ್ತಾರೆ, ಯಾರಿಗೋಸ್ಕರ ಒಬ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ದೇ ಆರ್ ನಾಟ್ ಡೆಡ್, ರೈಟ್? ಗಾಡ್ ಈಸ್ ಏಬಲ್ ಟು ರಿಸ್ಟೋರ್ ದೆಮ್. ದೇವರವ್ರನ್ನ ತಿರುಗಿ ಕಟ್ಟೋದಕ್ಕೆ ಅವರಿಂದ ಸಾಧ್ಯ. ಅದನ್ನು ನಂಬೋಣ. ಆ ನಂಬಿಕೆಯಿಂದ ಹೊಸ ವರ್ಷವನ್ನು ನಾವು ಈ ಸಾರಿ ನಾವು ಎದುರುಗೊಳ್ಳೋಣಂತೆ. ಹಲ್ಲೆಲೂಯ. 85ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನದಲ್ಲಿ ನೋಡುವಾಗ ಅಲ್ಲಿ ಹೇಳ್ತಾರೆ ನೋಡಿ, ಯೆಹೋವನೇ ನಿನ್ನ ದೇಶವನ್ನು ಕಟಾಕ್ಷಿಸಿದ್ದಿ, ಯಾಕೋಬ್ಯರಂದ್ರೆ ಇಸ್ರಾಯೇಲರನ್ನ ಸೆರೆಯಿಂದ ಬಿಡಿಸಿ ಬರಮಾಡಿದ್ದಿ, ನಿನ್ನ ಪ್ರಜೆಯ ದ್ರೋಹವನ್ನು ಕ್ಷಮಿಸಿದ್ದಿ, ಅವರ ಎಲ್ಲ ಪಾಪಗಳನ್ನು ಅಳಿಸಿಬಿಟ್ಟಿದ್ದಿ, ನಿನ್ನ ರೌದ್ರವನ್ನೆಲ್ಲ ತೊರೆದಿದ್ದಿ, ನಿನ್ನ ಉಗ್ರ ಕೋಪವನ್ನು ಬಿಟ್ಟಿದ್ದಿ. ನಮ್ಮನ್ನು ರಕ್ಷಿಸುವ ದೇವರೇ, ನಮಗೆ ಅಭಿಮುಖನಾಗು, ನಮ್ಮ ವಿಷಯದಲ್ಲಿ ಬೇಸರವನ್ನು ಬಿಡು. ನೋಡಿ, 3ನೇ ವರ್ಷದವರೆಗೂ ಏನು ಹೇಳ್ತಾ ಇದ್ದಾರೆ ಅಂದರೆ, ಕೀರ್ತನೆಗಾರನ ದಾವೀದನು ಈ ರೀತಿಯಲ್ಲಿ ಹೇಳ್ತಾನೆ, ನಿನ್ನ ಜನರನ್ನು ನೀನು ರಕ್ಷಿಸಿದ್ದಿ, ನಿನ್ನ ಜನರನ್ನು ನೀನು ರಕ್ಷಿಸಿದ್ದಿ, ಅವರ ಪಾಪಗಳನ್ನು ನೀನು ಕ್ಷಮಿಸಿದ್ದಿ. ಹಲ್ಲೆಲೂಯ, ಹಲ್ಲೆಲೂಯ. ಅವರ ಪಾಪಗಳನ್ನು ನೀನೇನು ಮಾಡಿದ್ದಿ? ಕ್ಷಮಿಸಿದ್ದಿ. ಅವರು ಹೇಳ್ತಾ ಇಲ್ಲ ಅವರಿಗೆ ಪಾಪಗಳ ತಕ್ಕಂತೆ ನೀನು ಶಿಕ್ಷೆ ಕೊಟ್ಟಿ ಅಂತ. ಹಾಗೇನಾದರೂ ದೇವರು ಪಾಪಗಳಿಗೆ ತಕ್ಕಂತೆ ಶಿಕ್ಷೆ ಕೊಟ್ಟಿದ್ರೆ ಒಬ್ಬನು ಯಹೂದ್ಯನು ಉಳಿತಾ ಇರಲಿಲ್ಲ, ಒಬ್ಬನು ಯಾಕೋಬ್ಯನು ಉಳಿತಾ ಇರಲಿಲ್ಲ, ಒಬ್ಬರು ಕೂಡ ಉಳಿತಾ ಇರಲಿಲ್ಲ. ಇವತ್ತು ನಮ್ಮ ವಿಷಯವಾಗಿಯೂ ಅಷ್ಟೇ. ನಾನು ಅದನ್ನು ಹೇಳ್ತೇನೆ, ಈ ವರ್ಷವೆಲ್ಲ ನಾವು ಮಾಡಿದಂಥ ಪಾಪಗಳಿಗೆ ತಕ್ಕಂತೆ ದೇವರು ನಮ್ಮನ್ನು ಶಿಕ್ಷಿಸಿದ್ರೆ ನಾವು ಯಾರು ಈ ಸ್ಥಳದಲ್ಲಿ ಇರ್ತಾ ಇರಲಿಲ್ಲ, ಒಬ್ಬರು ಇರ್ತಾ ಇರಲಿಲ್ಲ. ನಾನು ಅದನ್ನೇ, ಒಬ್ಬರು ಇರ್ತಾ ಇರಲಿಲ್ಲ. ಇವತ್ತು ದೇವರ ಕೃಪೆಯಿಂದ ನಾವು ನಿಂತಿದ್ದೇವೆ. ವಿ ಆರ್ ಸ್ಟ್ಯಾಂಡಿಂಗ್ ಬಿಕಾಸ್ ಆಫ್ ಹೀಸ್ ಗ್ರೇಸ್ ಆ್ಯಂಡ್ ಹೀಸ್ ಗ್ರೇಸ್ ಅಲೋನ್. ಹಲ್ಲೆಲೂಯ, ಹಲ್ಲೆಲೂಯ. ಸೊ ಅದನ್ನು ನಾವು ನೆನಪು ಮಾಡಿಕೊಳ್ಬೇಕಂತೆ. ದೇವರು ನಮ್ಮ ಜೀವನವನ್ನು ಮತ್ತೆ ಕಟ್ಟಬೇಕಂತಂದರೆ ವಿ ನೀಡ್ ಟು ರಿಮೆಂಬರ್ ಹಿಸ್ ಗುಡ್ ಥಿಂಗ್ಸ್. ಅವ್ರು ಮಾಡಿದಂಥ ಒಳ್ಳೆ ಕಾರ್ಯಗಳನ್ನು ನಾವು ನೆನಪು ಮಾಡಿಕೊಳ್ಬೇಕು, ಅವರ ಕೃಪೆಯನ್ನು ನೆನಪು ಮಾಡಿಕೊಳ್ಬೇಕು, ಅವರ ಕ್ಷಮಾಪಣೆಯನ್ನು ನೆನಪು ಮಾಡಿಕೊಳ್ಬೇಕು. ಅನೇಕ ಬಾರಿ ನಾವು ಸ್ತೋತ್ರ ಮಾಡುವಾಗ ಬಾಯಿಂದ ಶಬ್ದಗಳು ಬರೋದಿಲ್ಲ. ಯಾಕೆ ಗೊತ್ತಾ? ವಿ ಡೋಂಟ್ ರಿಮೆಂಬರ್. ಕೃತಜ್ಞತೆ ಮಾಡುವ ಅಂತಂತಂದ್ರೆ ಹಿಂಗೆ ನಿಂತ್ಕೊಂತೀವಂದ್ರೆ ಅದರ ಅರ್ಥ ವಿ ಡೋಂಟ್ ರಿಮೆಂಬರ್ ವಾಟ್ ಹಿ ಹ್ಯಾಸ್ ಡನ್ ಟು ಅಸ್. ನನಗಾಗಿ ನಮಗಾಗಿ ಕ್ರಿಸ್ತನು ಏನು ಮಾಡಿದ್ದಾರೆ ಎಂಬುದಾಗಿ ನಾವು ನೆನಪಿಸಿಕೊಳ್ಳೋದಾದರೆ 1 ನಿಮಿಷ ನಾವು ಸುಮ್ಮನೆ ಇರೋದಕ್ಕಾಗೋದಿಲ್ಲ. ಅವರ್ ಹಾರ್ಟ್ ವಿಲ್ ಬಿ ಬಬ್ಲಿಂಗ್, ಗಾಡ್ ವಿ ಪ್ರೇಸ್ ಯು, ಗಾಡ್ ವಿ ಪ್ರೇಸ್ ಯು ಅಂತ ನಮ್ಮ ಹೃದಯ ಯಾವಾಗಲೂ ಹೊಡ್ಕೊಳ್ತಾ ಇರುತ್ತೆ. ಹಲ್ಲೆಲೂಯ. ಅವರಲ್ಲಿ ನಮ್ಮ ಹೃದಯ ಯಾವಾಗಲೂ ಸಂತೋಷಿಸ್ತಾ ಇರ್ತದೆ. ವಿ ಹ್ಯಾವ್ ಟು ರಿಮೆಂಬರ್. ನಾವೇನು ಮಾಡಬೇಕು? ಅದನ್ನು ನೆನಪಿಸಿಕೊಳ್ಬೇಕು. ದೇವರು ಈಗಾಗಲೇ ಮಾಡಿದ್ದಾನೆ. ದೇವರು ಆ ಕಾರ್ಯವನ್ನು ಮತ್ತೆ ತಿರುಗಿ ಕಟ್ಟುವುದನ್ನು ಕರ್ತನು ಮಾಡಿದರು. ಎಷ್ಟೋ ಸಾರಿ ತನ್ನ ಜನರು ಅನ್ಸ್ಕೊಂಡಂಥ ಇಸ್ರಾಯೇಲರು ದೇವರ ವಿರುದ್ಧವಾಗಿ ಮಾತನಾಡ್ತಾ ಬಂದರು, ಗುಣಗುಟ್ತಾ ಬಂದರು, ಆದರೂ ಕೂಡ ದೇವರವ್ರನ್ನ ಕ್ಷಮಿಸ್ತಾ ಬಂದರು. ಹಲ್ಲೆಲೂಯ. ಆದರೂ ಕೂಡ ದೇವರವ್ರನ್ನ ಕ್ಷಮಿಸ್ತಾ ಬಂದರು. ಹಲ್ಲೆಲೂಯ. ಮನುಷ್ಯರು ಒಳ್ಳೆಯದು ಕೆಟ್ಟೋದು ಯಾವುದಂತ ಗೊತ್ತಿರುವಂಥವ್ರು. ಏನೋ ಒಂದು ಮನೆಯಲ್ಲಿ ಒಂದು ನಾಯಿ ಸಾಕಿದ್ದೀವಿ, ಆ ನಾಯಿ ನಮಗೆ ಕಚ್ತಂತಂದರೆ ಏನೋ ನಾಯಿ ಬಿಡು, ಅದಕ್ಕೆ ಬುದ್ಧಿ ಇಲ್ಲ ಅಂತ. ಬಟ್ ಮನುಷ್ಯರು ತನ್ನ ಒಂದು ಸ್ವರೂಪದಲ್ಲಿ ಉಂಟು ಮಾಡಿದಂಥ ಮನುಷ್ಯರೇ ಅವ್ರಿಗೆ ವಿರುದ್ಧವಾಗಿ ಮಾತಾಡಿದರೆ ದೇವರು ಏನು ಮಾಡ್ಬೋದು? ಏನು ಮಾಡ್ಬೋದು? ಇಷ್ಟೇ, ಏನು ಅಷ್ಟೇ, ಮುಗಿದೋಯ್ತು, ಕತೆ ಮುಗೀತು. ಇದು ಮಾಡೋದಕ್ಕೆ ದೇವರ ಅಧಿಕಾರ ಇದೆ, ಬಲನೂ ಕೂಡ ಇದೆ. ಬಟ್ ಸ್ಟಿಲ್ ದೇವರು ಅದನ್ನು ಮಾಡಿಲ್ಲ ನಮ್ಮ ಜೀವನದಲ್ಲಿ. ಇಲ್ಲಿವರೆಗೂ ಅದು ನಮ್ಮನ್ನು ಕಾಪಾಡಿ ಕ್ಷಮಿಸಿ ನಮ್ಮನ್ನು ನಡೆಸ್ತಾ ಬಂದಿದ್ದಾರೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ತಿರುಗಿ ಕಟ್ಟಬೇಕಾ? ದೆನ್ ವಿ ನೀಡ್ ಟು ರಿಮೆಂಬರ್ ವಾಟ್ ಹಿ ಹ್ಯಾಸ್ ಡನ್. ಈಗಾಗಲೇ ಮಾಡಿದ್ದನ್ನು ನಾವೇನು ಮಾಡಬೇಕು? ನೆನಪು ಮಾಡಿಕೊಳ್ಬೇಕು. ಮುಂದೆ ನಾವು ನೋಡೋದಾದರೆ ಅಲ್ಲಿ ಹೇಳ್ತದೆ ನೋಡ್ರಿ, ನಮ್ಮನ್ನು ರಕ್ಷಿಸುವ ದೇವರೇ, ನಮ್ಮನ್ನು ರಕ್ಷಿಸುವ ದೇವರೇ, ನಮಗೆ ಅಭಿಮುಖನಾಗು, ನಮ್ಮ ವಿಷಯದಲ್ಲಿ ಬೇಸರವನ್ನು ಬಿಡು. ಸದಾಕಾಲವು ನಮ್ಮ ಮೇಲೆ ಸಿಟ್ಟು ಮಾಡಿಕೊಳ್ಳುವಿಯಾ? ತಲತರಾಂತರಗಳಿಗೂ ಕೋಪವನ್ನು ಬೆಳೆಸುವಿಯೋ? ನಿನ್ನ ಪ್ರಜೆಗಳಾದ ನಾವು ನಿನ್ನಲ್ಲಿ ಆನಂದಿಸುವಂತೆ ನೀನು ನಮ್ಮನ್ನು ಚೈತನ್ಯಪಡಿಸುವುದಿಲ್ಲವೋ? ಹಲ್ಲೆಲೂಯ. ಯೆಹೋವನೇ, ನಿನ್ನ ಕೃಪೆಯನ್ನು ನಮಗೆ ತೋರಿಸು, ನಿನ್ನ ರಕ್ಷಣೆಯನ್ನು ಅನುಗ್ರಹಿಸು. ಹಲ್ಲೆಲೂಯ. ಎರಡನೇದು ಪ್ರೆಸೆಂಟ್ ಕಂಡೀಷನ್. ಎರಡನೇದು ಯಾವುದು? ಪ್ರೆಸೆಂಟ್. ಒಂದನೇದು, ನಾವು ದೇವರು ನಮ್ಮನ್ನು ತಿರುಗಿ ಕಟ್ಟಬೇಕಂದ್ರೆ ನಾವು ಮಾಡಬೇಕಾಗಿದ್ದೇನು? ಅವರು ಮಾಡಿರುವಂಥ ಕಾರ್ಯಗಳನ್ನು, ನಮ್ಮನ್ನು ಕ್ಷಮಿಸೋದಕ್ಕೆ, ನಮ್ಮನ್ನು ಅವ್ರು ಬಿಡುಗಡೆ ಮಾಡಿದ್ದಕ್ಕೆ ಎಲ್ಲದಕ್ಕೂ ನಾವು ಕೃತಜ್ಞತೆಯನ್ನು ಹೇಳಬೇಕು. ಅದು ಮಾತ್ರ ಅಲ್ಲದೆ ಎರಡನೇದಾಗಿ ಈಗ ಪ್ರೆಸೆಂಟ್, ಈಗ ಸದ್ಯಕ್ಕೆ ವರ್ತಮಾನ ಕಾಲದಲ್ಲಿ ನನ್ನ ಜೀವನದಲ್ಲಿ ಏನು ನಡೀತಾ ಇದೆ ಅದನ್ನು ಡಾಕ್ಟ್ರ್ ಮುಂದೆ ಹೇಗೆ ಹೇಳ್ಕೊಳ್ಬೇಕೋ ಆ ರೀತಿಯಲ್ಲಿ ನಾವು ನಮ್ಮ ದೇವ್ರ ಮುಂದೆ ಹೇಳ್ಕೊಳ್ಬೇಕು. ಅನೇಕ ಬಾರಿ ನಾನು ಹೇಳ್ತೇನೆ ನೋಡಿ, ನಮ್ಮ ಪ್ರಾರ್ಥನೆ ಎಲ್ಲ ಶುಗರ್ ಕೋಟೆಡ್ ಆಗಿರುತ್ತೆ. ನಮ್ಮ ಪ್ರಾರ್ಥನೆ ಹೆಂಗಿರುತ್ತೆ? ಶುಗರ್ ಕೋಟೆಡ್ ಅಂದರೆ ಮೇಲ್ಗಡೆ ಸಕ್ಕರೆ ಹಾಕಿಬಿಡೋದು. ಮೇಲ್ಗಡೆ ಏನು? ಸಕ್ಕರೆ ಹಾಕಿಬಿಡೋದು.
ಹೆಂಗಂತಂದ್ರೆ ಒಳಗಡೆ ಇರುವಂಥ ಹುಳುಕನ್ನು ನಾವು ಬಿಟ್ಬಿಡ್ತೇವೆ. ಒಳಗಡೆ ನಮ್ಮಲ್ಲಿ ಏನಿರುತ್ತೆ ಹುಳುಕು, ಅದನ್ನ ನಾವು ಬಿಟ್ಬಿಡ್ತೇವೆ. ಬರೀ ಹೊರಗಡೆ ದೇವರೇ ನಿನಗೆ ಸ್ತೋತ್ರ, ಮುಂದೆ ನನ್ನನ್ನು ಕಾಪಾಡು. ಏನು? ದೇವರೇ ನಿನಗೆ ಸ್ತೋತ್ರ, ಮುಂದೆ ನನ್ನನ್ನು. ದಟ್ ಈಸ್ ನಾಟ್ ಹೌ ಗಾಡ್ ವರ್ಕ್ಸ್. ಹಲ್ಲೆಲೂಯಾ. ನಮ್ಮನ್ನು ಪರೀಕ್ಷಿಸಿಕೊಳ್ಬೇಕು. ಈ ವರ್ತಮಾನ ಕಾಲದಲ್ಲಿ ನನ್ನ ಹೃದಯ ಹೇಗಿದೆ? ನನ್ನ ಹೃದಯ ದೇವರಿಗೆ ಮೆಚ್ಚುವಂಥ ರೀತಿಯಲ್ಲಿ ಇದೆಯಾ? ನನ್ನ ಜೀವನ ದೇವರಿಗೆ ಮೆಚ್ಚುವಂಥ ರೀತಿಯಲ್ಲಿ ಇದೆಯಾ? ದೇವರು ತನ್ನ ಒಂದು ಸ್ಕ್ಯಾನರಲ್ಲಿ ನನ್ನನ್ನು ಹಾಕೋದಾದರೆ ನಾನು ಹೇಗೆ ಹೊರಗಡೆ ಬರ್ತೀನಿ? ದೇವರು ತನ್ನ ಸ್ಕ್ಯಾನರಲ್ಲಿ, ತನ್ನ ಪರಿಶುದ್ಧತೆ ಎಂಬಂಥ ಸ್ಕ್ಯಾನರಲ್ಲಿ ನನ್ನನ್ನು ಒಳಗಡೆ ಹಾಕೋದಾದರೆ ನಾನು ಹೇಗೆ ಹೊರಗಡೆ ಬರ್ತೇನೆ? ಹೌ ಐ ವಿಲ್ ಕಮ್? ವಿಲ್ ಐ ಕಮ್ ಕಂಪ್ಲೀಟ್ಲಿ ಓಕೆ, ಎಲ್ಲ ಚೆನ್ನಾಗಿದೆ ಅನ್ನೋ ರೀತಿಯಲ್ಲಿ ಬರ್ತೀವ? ಮನುಷ್ಯರು ಹೊರಗಡೆ ನೋಡ್ತಾರಂತೆ, ದೇವರು ಏನನ್ನು ನೋಡ್ತಾರೆ? ಉಳ್ಳತ್ತೈ ಪಾಕಿರಾರ್, ನಿಮ್ಮ ಹೃದಯವನ್ನು ದೇವರು ನೋಡ್ತಾರೆ. ನನ್ನ ಹೃದಯವನ್ನು ದೇವರು ಏನು ಮಾಡ್ತಾರೆ? ನೋಡ್ತಾರೆ. ಸೊ ವಿ ಕೆನಾಟ್ ಲೈ ಟು ಗಾಡ್ ಆರ್ ವಿ ಕೆನಾಟ್ ಚೀಟ್ ಗಾಡ್. ದೇವರಿಗೆ ನಾವು ಸುಳ್ಳು ಹೇಳೋಕ್ಕೂ ಬರಲ್ಲ, ದೇವರಿಗೆ ಮೋಸ ಮಾಡೋದಕ್ಕೂ ಬರೋದಿಲ್ಲ. ದೇವ್ರಿಗೆ ಎಲ್ಲ ಗೊತ್ತು. ಬಟ್ ದೇವರು ನೋಡ್ರಿ, ನಮ್ಮ ದೇವರು ಹಿ ಈಸ್ ಇಂಟ್ರೆಸ್ಟೆಡ್ ಇನ್ ರೀಬಿಲ್ಡಿಂಗ್ ಅಸ್. ನಮ್ಮನ್ನು ಮತ್ತೆ ಕಟ್ಟೋದ್ರಲ್ಲಿ ಅವ್ರಿಗೇನಿದೆ? ಆಸಕ್ತಿ ಇದೆ. ಬಟ್ ಕಟ್ಟೋದಕ್ಕಿಂತ ಮುಂಚಿತವಾಗಿ ನಾವು ಆ ಸದ್ಯದ ಪರಿಸ್ಥಿತಿಯಲ್ಲಿ ನಾವೇನಿದ್ದೀವಿ ಅದನ್ನು ಅರಿಕೆ ಮಾಡಬೇಕು. ದೇವ್ರ ಮುಂದೆ ನಾವೇನು ಮಾಡಬೇಕು? ಅದನ್ನು ಅರಿಕೆ ಮಾಡಬೇಕು. ಎಷ್ಟು ಜನರಿಗೆ ಆಸೆ ಇದೆ ದೇವರು ನನ್ನನ್ನು ಕಟ್ಟಬೇಕು ಮತ್ತೆ ಅಂತ? ಹಲ್ಲೆಲೂಯಾ. ಆಸೆ ಇರುವಂಥ ಪ್ರತಿಯೊಬ್ಬರು ಕೂಡ ನಾವು ಮಾಡಬೇಕಾಗಿದೆ ಏನು ಗೊತ್ತಾ? ಲೆಟ್ಸ್ ಗೋ ಫ್ರ್ಯಾಂಕ್ಲಿ ಬಿಫೋರ್ ಗಾಡ್. ದೇವರ ಮುಂದೆ ನಾವು ಹೇಗಿದ್ದೇವೆ ಹಾಗೆ ಹೋಗೋಣ. ಸುಮ್ಮನೆ ಶುಗರ್ ಕೋಟ್ ಮಾಡ್ಕೊಂಡು ಹೋಗೋದು ಬೇಡ. ನಾನು 3 ಒಳ್ಳೆ ಕಾರ್ಯಗಳನ್ನು ಮಾಡಿರ್ಬೋದು, ಬಟ್ 100 ಕೆಟ್ಟದ್ದನ್ನು ದೇವರ ಕಣ್ಣಿನಲ್ಲಿ ನಾನು ಮಾಡಿರ್ಬೋದು. ಹಲ್ಲೆಲೂಯಾ. ಅವರ ದೃಷ್ಟಿಕೋನದಲ್ಲಿ ಅವ್ರು ನೋಡುವಂಥ ರೀತಿಯಲ್ಲಿ ನನ್ನನ್ನು ನೋಡಿಕೊಂಡಾಗಲೇ ನನಗೆ ಗೊತ್ತಾಗುತ್ತೆ ನಾನು ಎಲ್ಲಿದ್ದೀನಿ ಅಂತ. ಅದಕ್ಕೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನಮ್ಮ ಎಲ್ಲ ಒಳ್ಳೆಯ ಕಾರ್ಯಗಳು, ನಮ್ಮ ನೀತಿಯ ಕಾರ್ಯಗಳು ಅವ್ರ ಮುಂದೆ ಹೊಲಸು ಬಟ್ಟೆ ಅಂತೆ. ನಮ್ಮ ನೀತಿ ಕಾರ್ಯಗಳು ದೇವ್ರ ಮುಂದೆ ಹೆಂಗೆ? ಹೊಲಸು ಬಟ್ಟೆಗಳ ರೀತಿಯಲ್ಲಿ ಅಷ್ಟೇ. ಹಲ್ಲೆಲೂಯಾ. ನಾವು ನೀತಿವಂತರು ನಿಜ, ಯಾರು ಅಲ್ಲಗಳಿಬೇಡ್ರಿ. ವಿ ಆರ್ ರೈಚಸ್ ಓನ್ಲಿ ಬಿಕಾಸ್ ಆಫ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಮೂಲಕವಾಗಿ ಮಾತ್ರ ನಾನು ನೀತಿವಂತನು. ಯೇಸು ಕ್ರಿಸ್ತನ ನನ್ನ ಜೀವನದಲ್ಲಿ ಇಲ್ಲ ಅಂತಂದ್ರೆ ನಾನು ನೀತಿವಂತನಲ್ಲ. ಐ ಆಮ್ ನಾಟ್ ರೈಚಸ್. ಹಲ್ಲೆಲೂಯಾ. ಸೊ ದೇವರ ಮುಂದೆ ಹೋಗುವಾಗ ನಾವು ಹೇಗೆ ಹೋಗಬೇಕು? ಹೌ ವಿ ನೀಡ್ ಟು ಗೋ? ಇದ್ದಂತೆ ದೇವ್ರ ಮುಂದೆ ಹೋಗಬೇಕು. ಹಲ್ಲೆಲೂಯಾ. ನಾವು ಚಿಕ್ಕವರಿದ್ದಾಗಿ ಹಾಡನ್ನು ಕೇಳ್ತಾ ಇದ್ವಿ. ಇದ್ದಂತೆ ಬಂದೆ ಯೇಸುವೆ ಅಂದರೆ ನಾನು ಹೇಗಿದ್ದೀನಿ ಹಾಗೆ ಬರ್ತಾ ಇದ್ದೀನಿ ಸ್ವಾಮಿ. ನಾನು ಜನರ ಮುಂದೆ ಒಳ್ಳೆ ಸ್ಟ್ಯಾಂಡ್ಲಿಯಾಗಿ ನಾನು ಕಂಡು ಬರ್ತಾ ಇರ್ಬೋದು, ಬಟ್ ನಿನಗೆ ಗೊತ್ತಿದೆ ನಾನು ಏನಾಗಿದ್ದೀನಿ ಅಂತ. ನನ್ನ ಅಂತರಾಳದ ಆಲೋಚನೆ ನೀನು ತಿಳಿದವನಾಗಿದ್ದಿ. ನಾನು ಹೋಗೋದು ಬರೋದು ನಿನಗೆ ಗೊತ್ತಿದೆ. ನನ್ನ ಯೋಚನೆಗಳು ನಿನಗೆ ಗೊತ್ತಿದೆ. ನನ್ನ ಮನಸ್ಸಲ್ಲಿ ಏನು ನಡೀತಾ ಇದೆ ಅದು ನಿನಗೆ ಗೊತ್ತಿದೆ. ಹಲ್ಲೆಲೂಯಾ. ಇಟ್ ಆಲ್ವೇಸ್ ಹಂಬಲ್ಸ್ ಮೀ. ನಾನು ಹೇಳ್ತೀನಿ ನೋಡಿ, ಈ ಥರನೇ ನಾನು ಯೋಚನೆ ಮಾಡೋದು. ಇದು ಯಾವಾಗಲೂ ನನ್ನನ್ನು ನಾನು ತಗ್ಗಿಸ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಬಿಕಾಸ್ ದೇವ್ರ ಮುಂದೆ ನಾನು ಏನಾಗಿದ್ದೇನೆ ಅಂತ ನನಗೆ ಗೊತ್ತಿದೆ. ಹಲ್ಲೆಲೂಯಾ. ಸೊ ಪ್ರೆಸೆಂಟ್ಲಿ ಈ ವರ್ತಮಾನ ಕಾಲದಲ್ಲಿ ನಾನು ದೇವ್ರ ಮುಂದೆ ಹೇಗಿದ್ದೀನೋ ಹಾಗೆ ಅವ್ರ ಮುಂದೆ ಬಂದು ಒಪ್ಪಿಕೊಳ್ಳುವಾಗ, ಹಲ್ಲೆಲೂಯಾ. ನೋಡ್ರಿ, ಯಾಕೆ ಹೇಳ್ತಾರೆ ನಮ್ಮ ವಿಷಯದಲ್ಲಿ ಬೇಸರ ಬಿಡುವಂಥ ಕೀರ್ತನೆಗಾರನ ಯಾಕೆ ಹೇಳ್ತಾನೆ? ಯಾರಿಗೆ ಒಬ್ಬ ವ್ಯಕ್ತಿ ಬಗ್ಗೆ ಒಬ್ರಿಗೆ ಬೇಸರ ಬರುತ್ತಂದ್ರೆ ಯಾವಾಗ ಬರುತ್ತೆ? ಆ ವ್ಯಕ್ತಿ ಮೆಚ್ಚುಗೆ ಉಳ್ಳವನಾಗಿ ಬದುಕುವಾಗ ಬೇಸರ ಬರುತ್ತಾ? ಇಲ್ಲ. ವೆನ್ ದ್ಯಾಟ್ ಮ್ಯಾನ್ ಆರ್ ವುಮೆನ್ ಈಸ್ ಡಿಸೊಬೀಡಿಯಂಟ್ ಟು ಗಾಡ್, ದೆನ್ ದೇವ್ರಿಗೇನಾಗುತ್ತೆ? ಬೇಸರ ಬರುತ್ತೆ. ಇವ್ರೇನಪ್ಪ ಈ ಥರ, ನನ್ನ ಮಕ್ಕಳು ಅಂತ ಹೇಳ್ಕೊಂಡು ಏನು ಈ ರೀತಿಯಲ್ಲಿ ಬದುಕ್ತಾ ಇದ್ದಾರೆ, ನನ್ನ ಮಕ್ಕಳು ಅಂತ ಹೇಳ್ಕೊಂಡು ಏನು ಈ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ, ನನ್ನ ಮಕ್ಕಳು ಅಂತ ಹೇಳ್ಕೊಂಡು ಏನು ಈ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ದೇವರು ನಮ್ಮ ವಿಷಯದಲ್ಲಿ ಬೇಸರಗೊಳ್ತಾರೆ. ಹಲ್ಲೆಲೂಯಾ. ಅದಕ್ಕೇ ಕೀರ್ತನೆಗಾರನ ಹೇಳ್ತಾ ಇರೋದು, ನೀನು ಪಾಪವನ್ನು ಕ್ಷಮಿಸಿದ್ದಿ, ಹಿಂದೆ ನೀನೇನು ಮಾಡಿದಿ? ನಿನ್ನ ಜನರನ್ನು ಮತ್ತೆ ಕಟ್ಟದಿ. ಇವತ್ತು ನಮ್ಮ ವಿಷಯದಲ್ಲಿ ಬೇಸರವನ್ನು ಬಿಡು ಸ್ವಾಮಿ. ನಮ್ಮ ವಿಷಯದಲ್ಲಿ ನೀನು ಬೇಸರವನ್ನು ಬಿಡು. ನಾವು ಮಾಡಿದ್ದು ತಪ್ಪಾಯಿತು, ನಾನು ಮಾಡ್ತಾ ಇರೋದು ತಪ್ಪು ಮಾಡಿದ್ದೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸು. ಪ್ಲೀಸ್ ಫಾರ್ ಗಿವ್ ಮಿ. ಹಲ್ಲೆಲೂಯಾ. ಮತ್ತು 5ನೇ ವಚನದಲ್ಲಿ ಸದಾಕಾಲ ನನ್ನ ಮೇಲೆ ಸಿಟ್ಟುಗಳು ಮಾಡುವಿಯಾ, ಮತ್ತು ಮುಂದೆ ತಲತಲಾಂತರಗಳಿಗೂ ಕೋಪವನ್ನು ಬೆಳೆಸುವಿಯೋ. ಈ ಕೀರ್ತನೆ ಎಲ್ಲ ತುಂಬ ಓಪನ್ ಲೆಟ್ರು ದೇವರಿಗಿದು. ಕೀರ್ತನೆಗಳೆಲ್ಲ ಏನು, ಯಾಕಂದ್ರೆ ಆಗಿನ ಕಾಲದಲ್ಲಿ ಪವಿತ್ರಾತ್ಮನ ಇರಲಿಲ್ಲ. ಸೊ ಜನರು ಏನು ಮನಸ್ಸಿಗೆ ಏನು ಬರುತ್ತೋ ಓಪನ್ ಆಗಿ ಬರೆದ್ಬಿಡ್ತಾಯಿದ್ರು. ಹಲ್ಲೆಲೂಯಾ. ಓಪನ್ ಆಗಿ ದಾವೀದನ ಹಾಗೆ ಬರೆದಿರುವಂಥದ್ದು ಲೆಟ್ರು. ದೇವ್ರ ಕೋಪಗೊಳ್ಳೋನಲ್ಲ, ದೇವ್ರ ವಾಕ್ಯನೇ ಹೇಳ್ತದೆ, ಸದಾ ಕೋಪಗೊಳ್ಳೋನಲ್ಲ, ನಮ್ಮ ಮೇಲೆ ಯಾವಾಗಲೂ ಸಿಟ್ಟು ಮಾಡಿಕೊಳ್ಳೋನಲ್ಲ. ಆದರೆ ದಾವೀದನಿಗೆ ಆ ರೆವಲೇಷನ್ ಗೊತ್ತಿರಲಿಲ್ಲ, ಈಗ ನಮಗೆ ಗೊತ್ತಿದೆ ಅದು.
ಬಟ್ ದಾವೀದನಿಗೆ ಆ ಕಾಲದ ಆ ಪ್ರಕಟಣೆ ಗೊತ್ತಿರಲ್ಲ. ಸೊ ಓಪನ್ ಆಗಿ ಅವನು ಹೇಳ್ತಾ ಇದ್ದಾನೆ, ಯಾವಾಗಲೂ ನನ್ನ ಮೇಲೆ ಕೋಪ ತೋರಿಸ್ತೀಯ ದೇವರೇ, ನೀನು ಬಿಟ್ಬಿಡು, ನನ್ನ ಮೇಲೆ ಇನ್ನೂ ಬೇಸರ ಇರೋದು ಯಾಕೆ, ಬಿಟ್ಬಿಡು ತಂದೆ. ಇವತ್ತು ನಾವು ಅದ ಹೇಳ್ಬೋದಾ? ಇಲ್ಲ. ನಮಗೆ ಸತ್ಯ ಗೊತ್ತಿದೆ, ಯಾವಾಗಲೂ ನಮ್ಮ ಮೇಲೆ ಅವರು ಕೋಪಗೊಳ್ಳುವಂಥ ದೇವರಲ್ಲ. ಬಟ್ ನಾವು ಪಶ್ಚಾತ್ತಾಪ ಪಡ್ಬೋದು, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಬೋದು. ಆಮೆನ್, ಹಲ್ಲೆಲೂಯಾ. 7ನೇ ವಚನದಲ್ಲಿ ಒಂದು ಪ್ರಾರ್ಥನೆ, ಯೆಹೋವನೇ ನಿನ್ನ ಕೃಪೆಯನ್ನು ನಮಗೆ ತೋರಿಸು, ನಿನ್ನ ರಕ್ಷಣೆಯನ್ನು ಅನುಗ್ರಹಿಸು. ಸೊ 7ನೇ ವಚನದವರೆಗೂ, 4ನೇ ವಚನದವರೆಗೂ 7ನೇ ವಚನದವರೆಗೂ ಪ್ರಾರ್ಥನೆ. ಎಂಥ ಪ್ರಾರ್ಥನೆ? ಸಕ್ಕರೆ ಇಲ್ಲದಂಥ ಪ್ರಾರ್ಥನೆ. ಎಂಥ ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ಸಕ್ಕರೆಯನ್ನು ಕೋಟ್ ಮಾಡದೆ ಏನು ಮಾಡ್ತಾ ಇದ್ದಾನೆ? ಕೀರ್ತನೆಗಾರನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಈಗ 8ನೇ ವಚನವನ್ನು ನೋಡ್ರಿ. ಯೆಹೋವ ದೇವರು ಏನು ಹೇಳುತ್ತಾನೋ, ಈಗ ನಮ್ಮ ಕಾರ್ಯ ದೇವ್ರಿಗೆ ಕ್ಷಮಿಸಿ ಆದಮೇಲೆ, ದೇವ್ರಿಗೆ ಕ್ಷಮಿಸ್ತಾರೆ, ನಮ್ಮ ದೇವ್ರಿಗೆ ಕ್ಷಮಿಸುವಂಥ ದೇವರು. ತಿರುಗಿ ನಾವು ಕಟ್ಟಲ್ಪಡಬೇಕಂದ್ರೆ ದೇವ್ರು ನಮ್ಮನ್ನು ಏನು ಮಾಡಬೇಕು? ಕ್ಷಮಿಸಬೇಕು. ಕ್ಷಮಿಸಿ ಆದಮೇಲೆ ನಾವೇನು ಮಾಡಬೇಕಂದ್ರೆ, ಏನು ಹೇಳುತ್ತಾರೋ ಅದನ್ನು, ಎಲ್ಲ ಕೇಡಿಗೆ ಕಾರಣ ಏನು ಗೊತ್ತಾ? ನಾವು ದೇವರ ಮಾತಿಗೆ ಕಿವಿಗೊಡೋದಿಲ್ಲ. ಕೇಡಿಗೆ ಕಾರಣ ಏನು? ದೇವರ ಮಾತಿಗೆ ಕಿವಿಗೊಡೋದಿಲ್ಲ. ಯೋಹಾನ ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳಿ ನನ್ನ ಹಿಂದೆ ಬರುವುದಾದರೆ ಅವು ಏನು ಕಂಡುಕೊಳ್ತವೆ? ಮೇವನ್ನು ಕಂಡುಕೊಳ್ತವೆ, ಅಂದರೆ ಆಹಾರವನ್ನು ಕಂಡುಕೊಳ್ತವೆ, ತೃಪ್ತಿಯಾಗಿರ್ತವೆ. ಆದರೆ ಯಾವ ಕುರಿಗಳು ನನ್ನ ಮಾತನ್ನು ಕೇಳೋದಿಲ್ವೋ, ತಮ್ಮ ಇಷ್ಟದ ಪ್ರಕಾರವಾಗಿ ನಡ್ಕೊಳ್ತಾರೋ, ಖಂಡಿತವಾಗಿ ಅವ್ರ ಜೀವಮಾನ ಪೂರ್ತಿ ಬರೀ ಕೊರತೆಗಳೇ ಇರುತ್ತೆ. ಎಷ್ಟೇ ದುಡಿದ್ರೂ ನಿಲ್ಲೋದಿಲ್ಲ, ಎಷ್ಟೇ ಮಾಡಿದ್ರೂ ನಿಲ್ಲೋದಿಲ್ಲ, ಏನೇ ಮಾಡಿದ್ರು ಜೀವನದಲ್ಲಿ ಸಂತೋಷ ಇಲ್ಲ, ಸಮಾಧಾನ ಇಲ್ಲ. ದ್ಯಾಟ್ ಈಸ್ ಅ ಸೈನ್ ದಟ್ ವಿ ಆರ್ ನಾಟ್ ಲಿಸ್ನಿಂಗ್ ಟು ಗಾಡ್. ದೇವರು ನಾವು ಕೇಳಿಸ್ಕೊಳ್ತಾ ಇಲ್ಲ ಅಂತ ಅರ್ಥ. ಹಲ್ಲೆಲೂಯಾ. ದೇವರ ಮಾತನ್ನು ಕೇಳುವವರು ಖಂಡಿತವಾಗಿ ತಮ್ಮ ಜೀವನದಲ್ಲಿ ಸಮಾಧಾನವನ್ನು ಪಡೆದುಕೊಳ್ತಾರೆ. ಆಮೆನ್, ಹಲ್ಲೆಲೂಯಾ. ನೋಡ್ರಿ, ಏನು ಹೇಳುತ್ತಾನೋ ಕೇಳುತ್ತೇನೆ, ಆತನು ತನ್ನ ಭಕ್ತ ಜನರಿಗೆ ಏನು ಕೊಡ್ತಾರೆ? ಸಮಾಧಾನ ವಾಕ್ಯವನ್ನು ಕೊಡ್ತಾರೆ. ಹಲ್ಲೆಲೂಯಾ. ಈ ರೀತಿಯಲ್ಲಿ ದೇವರು ನಮ್ಮನ್ನೇನು ಮಾಡ್ತಾರೆ? ರಿಬಿಲ್ಡ್ ಮಾಡ್ತಾರೆ. ದೇವರು ನಮ್ಮನ್ನೇನು ಮಾಡ್ತಾರೆ? ಪುನರ್ಸ್ಥಾಪಿಸ್ತಾರೆ. ಹಲ್ಲೆಲೂಯಾ. ಪುನರ್ಸ್ಥಾಪಿಸುವಾಗ ಏನು ಬರುತ್ತೆ? ನಮ್ಮ ಒಳಗಡೆ ಸಮಾಧಾನ ಬರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ವೈ ವಿ ಆರ್ ಪೀಸ್ಫುಲ್, ಇಲ್ಲಿ ನಾವು ಈಗ ಬದುಕ್ತಾ ಇದ್ದೀವಿ, ಈ ಬಿಲ್ಡಿಂಗಲ್ಲಿ ನಾವು ಇದ್ದೀವಿ ಅಂದರೆ ಯಾಕೆ ನಾವು ಪೀಸ್ಫುಲ್ ಆಗಿದ್ದೀವಿ? ಬಿಕಾಸ್ ದೇರ್ ಇಸ್ ಅ ವಾಲ್, ಕಂಪೌಂಡ್ ವಾಲ್ ಇದೆ, ಅದಕ್ಕೆ ನಾವು ಪೀಸ್ಫುಲ್ ಆಗಿದ್ದೀವಿ. ಅದು ಇಲ್ಲ ಅಂತ ಅಂದ್ಕೊಳ್ರಿ ಏನಾಗುತ್ತೆ? ಯಾರು ಯಾವಾಗ ಬರ್ತಾರೋ ಏನೋ, ಯಾರು ಏನು ಮಾಡ್ತಾರೋ ಏನೋ. ಹಲ್ಲೆಲೂಯಾ. ಸೊ ದೇವರು ಏನು ಮಾಡ್ತಾರೆ? ನಮ್ಮ ಸುತ್ತಲೂ ತನ್ನ ಏನಂತಾರೆ, ಬಲವಾದ ಬುರುಜಾಗಿ ತನ್ನ ರಕ್ಷಣೆಯನ್ನು, ತನ್ನ ಸುರಕ್ಷತೆಯನ್ನು ನಮ್ಮ ಸುತ್ತಲೂ ಅವ್ರು ಏನು ಮಾಡ್ತಾರೆ? ಬಿಲ್ಡ್ ಮಾಡ್ತಾರೆ, ಕಟ್ತಾರೆ. ಆವಾಗ ನಮಗೇನಿರಲ್ಲ, ಕಳವಳ ಇರೋದಿಲ್ಲ. ಯಾಕೆ? ಕಂಪೌಂಡ್ ಇದೆ, ಯಾರು ಬರೋದಕ್ಕಾಗೋದಿಲ್ಲ. ಹಲ್ಲೆಲೂಯಾ. ದೇವರು ಅದನ್ನು ತಿರುಗಿ ಸ್ಥಾಪನೆ ಮಾಡುವಂಥವರಾಗಿದ್ದಾರೆ. ಆಮೆನ್. ನೋಡ್ರಿ ಮುಂದೆ, ಅವರಾದರೂ ತಿರುಗಿ ಮೂರ್ಖತನದಲ್ಲಿ ಬೀಳದಿರಲಿ. ದೇವರು ಕಟ್ತಾರೆ. ಪ್ರೀತಿಯುಳ್ಳ ದೇವ ಜನರೇ, ದೇವರು ಕಟ್ತಾರೆ. ಹಿ ಬಿಲ್ಡ್ಸ್ ಅಗೇನ್. ಬಟ್ ಸಮ್ಟೈಮ್ಸ್, ಕೆಲವೊಂದು ಸಾರಿ ನಾವೇನು ಮಾಡ್ತೇವೆ? ನಮ್ಮ ಮೂರ್ಖತನದಲ್ಲಿ ಬಿದ್ದು ಮಾಡಿದ್ದನ್ನೇ ಮತ್ತೆ ಮಾಡೋದಕ್ಕೆ ಹೋಗ್ಬಿಡ್ತೇವೆ. ಯಾವುದನ್ನು ಕ್ಷಮಿಸು ಅಂತ ಕೇಳಿರ್ತೀವೋ, ಯಾವುದು ಇದಕ್ಕೋಸ್ಕರ ನನಗೆ ಕ್ಷಮಿಸು ಸ್ವಾಮಿ, ನಾನು ಮಾಡಿದ್ದು ಸರಿ ಇರಲಿಲ್ಲ ಅಂತ ಹೇಳ್ತೀವೋ, ಮತ್ತೆ ಅದನ್ನೇ ಮಾಡೋಕ್ಕೆ ಹೋಗುವಾಗ ಏನಾಗುತ್ತೆ? ಕಷ್ಟ ಆಗುತ್ತೆ, ಕಷ್ಟ ಆಗುತ್ತೆ, ನಮಗೆ ಕಷ್ಟ ಆಗುತ್ತೆ. ತಿರುಗಿ ಮೂರ್ಖತನದಲ್ಲಿ ಬೀಳದಿರಲಿ. 9ನೇ ವಚನ, ಭಯಭಕ್ತಿಯುಳ್ಳ ಜನರಿಗೆ ಆತನ ರಕ್ಷಣೆಯು ಹತ್ತಿರವಿರುವುದು ಸತ್ಯ ಸತ್ಯ ಸತ್ಯ. ಯಾರು ದೇವರ ಮೇಲೆ ಭಯ ಇಟ್ಕೊಂಡಿದ್ದಾರೋ, ಯಾರು ದೇವರ ಮೇಲೆ ಭಕ್ತಿ ಇಟ್ಕೊಂಡಿದ್ದಾರೋ, ಅವರ ಜೀವನದಲ್ಲಿ ಆತನ ರಕ್ಷಣೆ ಖಂಡಿತವಾಗಿ ಬಂದೇ ಬರುತ್ತೆ. ಆಮೆನ್, ಹಲ್ಲೆಲೂಯಾ. ಆ ರಕ್ಷಣೆ ನಮ್ಮ ಜೀವನದಲ್ಲಿ ಬಂದೇ ಬರುತ್ತೆ. ಒಂದೇನಾದರೂ ಮಾಡ್ತಾಯಿರಿ. ನಮ್ಮ ಜೀವನದಲ್ಲೂ ಕೂಡ ಅನೇಕ ಬಾರಿ ನಾವು ನಡೀತಾ ಇರ್ತೀವಿ. ಹಾಗೇನೆ ಬಲವುಳ್ಳವರಾಗಿರ್ತೀವ ನಾವು? ಯೋಚನೆ ಮಾಡಿ ನೋಡೋಣ. ವಿಲ್ ವಿ ಬಿ ಇನ್ ದ ಸೇಮ್ ಸ್ಟ್ರೆಂತ್? ನಾವು ಸ್ಟಾರ್ಟ್ ಮಾಡಿದಲ್ಲ ಯಾವ ಬಲ ಇತ್ತು ಅದೇ ಬಲದಲ್ಲಿ ನಾವು ಇರ್ತೀವ? ಇಲ್ಲ. ಮೆನಿ ಟೈಮ್ಸ್ ವಿಲ್ ಬಿ ಬ್ರೋಕನ್. ಈಗ ನೋಡ್ರಿ, ಹಳೆ ಒಡಂಬಡಿಕೆಯಲ್ಲಿ 2ನೇ ಅರಸುಗಳ ಪುಸ್ತಕದಲ್ಲಿ ಅಲ್ಲಿ ಎಲಿಯನ್ ಏನು ಮಾಡ್ತಾನೆ? ಯಾರು ನಿಜವಾದಂಥ ದೇವರು, ಬಾಳನ ದೇವರ ಅಥವಾ ಯೆಹೋವ ದೇವರ ಎಂಬುದಾಗಿ ಪರೀಕ್ಷೆ ಮಾಡೋಣ ಅಂತ ಒಂದೇನು ಮಾಡ್ತಾರೆ? ಪರೀಕ್ಷೆಯನ್ನು ಇಡ್ತಾರೆ. ಸೊ ಆ ಸಮಯದಲ್ಲಿ ಏನಾಗುತ್ತೆ? ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ
ಅವ್ರೇನು ಮಾಡ್ತಾರೆ, ಭಾಳ ದೇವತೆಯ ಒಂದು ಆರಾಧಕರು ಎಲ್ಲರೂ ಕಿರ್ಚ್ಕೊಳ್ತಾರೆ, ಹೊಡೆದಾಡ್ತಾರೆ, ತಮ್ಮ ಕತ್ತಿಗಳನ್ನು ತೊಗೊಂಡು ಕೊಯ್ಕೊಂತ ಅದರಲ್ಲಿ ಯಾರು ಎಲ್ಲಿ ನಿಂತ್ಕೊಂಡು ಕಾಮಿಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ವಾಶ್ರೂಮ್ಗೆ ಹೋಗಿರ್ಬೋದು ನಿಮ್ಮ ದೇವರು, ಅಲ್ಲೆಲ್ಲೋ ಮಲ್ಕೊಂಡಿರ್ಬೋದು, ಎಲ್ಲೋ ಪ್ರಯಾಣದಲ್ಲಿರ್ಬೋದು, ಕಿರ್ಚ್ಕೊಳ್ರಿ, ಇನ್ನೂ ಕಿರ್ಚ್ಕೊಳ್ರಿ ಅಂತಂದು ಅವ್ರಿಗೆ ಉರಿಯು ಬೆಂಕದಲ್ಲಿ ತುಪ್ಪ ಹಾಕೋದೇನಂತಾರಲ್ವ. ರಿಯಲಿ ಅದು ನೀವು ಮಾತನ್ನು ನೋಡ್ರಿ, ಅಲ್ಲಿ ಅದೇ ಥರನೇ ಮಾತಾಡಿದ್ದಾನೆ ಎಲ್ಲಿಯನು. ಸಾಯಂಕಾಲ ಆದ ತಕ್ಷಣನೇ ಈಗ ಯೆಹೋವ ದೇವರು ನಿಜವಾದಂಥ ದೇವರು ಅಂತ ಹೇಳಿ, ದೇವರೇ ಬೆಂಕಿಯನ್ನು ಸುರಿಸು ಅಂತ ಹೇಳಿ ಟಕ್ಕಂತ ಬೆಂಕಿ ಬರ್ಬೋದಿತ್ತು. ಬಟ್ ಎಲಿಯನಿಗೆ ಗೊತ್ತಿತ್ತು ಎಲ್ಲಿ ಬೆಂಕಿ ಬರುತ್ತೆ ಅಂತ. ಎಲಿಯನಿಗೆ ಗೊತ್ತಿತ್ತು ಎಲ್ಲಿ ಬೆಂಕಿ ಬರುತ್ತೆ. ಎಲ್ಲಿ ಕ್ರಮವಿಲ್ವೋ ಅಲ್ಲಿ ದೇವ್ರು ಕೆಲಸ ಮಾಡೋದಕ್ಕಾಗೋದಿಲ್ಲ. ಎಲಿಯನ್ ಏನು ಮಾಡ್ತಾನೆ, ಅದಕ್ಕೇನೆ ಅಲ್ಲಿ ಬಿದ್ದಂಥ ಇವರೆಲ್ಲ ಬಡ್ಕೊಂಡು ಬಿದ್ದಂಥ ಎಲ್ಲ ಯಜ್ಞವೇದಿಯನ್ನು ಏನು ಮಾಡ್ತಾನೆ, ತಿರುಗಿ ಕಟ್ಟಿಸ್ತಾನೆ. ಆ ಯಜ್ಞವೇದಿಯನ್ನು ಏನು ಮಾಡ್ತಾನೆ, ಆತನು ತಿರುಗಿ ಸರಿಪಡಿಸಿ ಎಲ್ಲ ಕ್ಲೀನಾಗಿ ಮಾಡಿ ಅದರ ಮೇಲೆ ನೀರನ್ನು ಹಾಕಿ, ಯಾಕಂದ್ರೆ ಮತ್ತೆ ಇವರು ಡೌಟ್ ಪಡಬಾರ್ದು ಅಂತ. ಇಲ್ಲ, ಯಾಕಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕಿರ್ಚ್ಕೊಂಡಿದ್ದೀವಿ, ಆ ಕಟ್ಟಿಗೆ ಹೆಂಗೂ ಬಿಸಿಯಾಗಿತ್ತು, ಅದಕ್ಕೆ ಬೆಂಕಿ ಎತ್ಕೊಂತು ಅವ್ರು ಅನ್ಬಾರ್ದು ಅಂತ ಅದ್ರ ಮೇಲೆಲ್ಲ ನೀರು ಹಾಕ್ತಾನೆ. ನೀರು ತೇಲೋ ಥರ ಮಾಡ್ತಾನೆ. ಮಾಡಿ ಆದಮೇಲೆ ತನ್ನ ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡ್ತಾನೆ. ಹಲ್ಲೆಲೂಯಾ. ಅವಾಗೇನಾಯಿತು, ಪರಲೋಕದಿಂದ ಬೆಂಕಿ ಥಟ್ಟನೆ ಅದ್ರ ಮೇಲೆ ಬಂತು. ಹಲ್ಲೆಲೂಯಾ. ದೇವರ ಬೆಂಕಿ ದೇವರು ನಮ್ಮ ಜೀವನದಲ್ಲಿ ಕಟ್ಟಬೇಕಾ, ದೆನ್ ವಿ ಹ್ಯಾವ್ ಟು ಕರೆಕ್ಟ್ ಅವರ್ ಸೆಲ್ಫ್. ಸರಿಪಡಿಸ್ಕೊಂಡ ಮೇಲೆ ದೇವರೇನು ಮಾಡ್ತಾರೆ, ತನ್ನ ಬೆಂಕಿಯನ್ನು ನಮ್ಮ ಮೇಲೆ, ನಮ್ಮ ಜೀವನದಲ್ಲಿ ಅವರೇನು ಮಾಡ್ತಾರೆ, ಸುರಿಸ್ತಾರೆ. ಹಲ್ಲೆಲೂಯಾ. ತನ್ನ ಅಭಿಷೇಕವನ್ನು ನಮ್ಮ ಜೀವನದಲ್ಲಿ ಸುರಿಸ್ತಾರೆ. ಆಮೆನ್. ಕ್ರಮ ಆಗಲೇಬೇಕು. ಕ್ರಮ ಅನ್ನೋಂಥದ್ದು ನಮ್ಮ ಜೀವನದಲ್ಲಿ ಬರಲೇಬೇಕು. ಎಲ್ಲಿ ಕ್ರಮತೆ ಇದೆಯೋ ಅಲ್ಲಿ ದೇವರಿದ್ದಾರೆ, ಎಲ್ಲಿ ಕ್ರಮ ಇಲ್ವೋ ಅಲ್ಲಿ ದೇವರಿಲ್ಲ. ಹಲ್ಲೆಲೂಯಾ. ನಮ್ಮ ಲೈಫಲ್ಲಿ ಎಲ್ಲಿ ಕ್ರಮ ಇಲ್ವೋ ಅಲ್ಲಿ ಯಾರಿಲ್ಲ, ದೇವರು ವಾಸ ಮಾಡೋದಿಲ್ಲ. ಓಕೆ, ನೋಡ್ರಿ, ಭಯಭಕ್ತಿ ಉಳ್ಳಂಥ ಜನರಿಗೆ ಅವರ ರಕ್ಷಣೆ ಹತ್ತಿರವಿದೆ, ಇದರಿಂದ ಆತನ ಮಹಿಮೆ ನಮ್ಮ ದೇಶದಲ್ಲಿ ನೆಲೆಗೊಳ್ಳುವುದು. 10ನೇ ವಚನ, ಕೃಪೆಯು ಸತ್ಯವು ಒಂದನ್ನೊಂದು ಕೂಡಿರುವುದು. ಗ್ರೇಸ್ ಆ್ಯಂಡ್ ಟ್ರೂತ್ ಹ್ಯಾವ್ ಮೆಟ್ ಟುಗೆದರ್. ಆಮೆನ್. ಇದೇ ನಾವು ಅರ್ಥ ಮಾಡಿಕೊಳ್ಳಂತೆ. ಕೃಪೆ ಸತ್ಯ ಎರಡೂ ಒಂದಕ್ಕೊಂದು ಅಂಟಿಕೊಂಡಿದೆ. ಇದು ರೋಮಾಪುರದವ್ರಿಗೆ ಬರೆದ ಪತ್ರಿಕೆಯನ್ನು ನಾವು ಧ್ಯಾನ ಮಾಡೋದಾದರೆ ಈ ವಾಕ್ಯದ ಅರ್ಥ ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ಹಲ್ಲೆಲೂಯಾ. ದೇವರ ಕೃಪೆ ಒಂದು ಕಡೆ, ದೇವರ ಕೃಪೆ ಅನ್ನುವಂಥದ್ದು ಒಂದು ಕಡೆ, ಇನ್ನೊಂದು ಕಡೆ ಸತ್ಯ ಅನ್ನುವಂಥದ್ದು ಕೂಡ ಇದೆ. ಹಲ್ಲೆಲೂಯಾ. ದೇವರ ಕೃಪೆ ಮತ್ತು ಸತ್ಯ ಯಾವತ್ತೂ ಒಂದಕ್ಕೊಂದು ಬಿಟ್ಟಿರೋದಿಲ್ಲ. ಇಟ್ಸ್ ಆಲ್ವೇಸ್ ಟುಗೆದರ್. ಯಾವಾಗಲೂ ಕೃಪೆಯು ಸತ್ಯವು ಜೊತೆಯಲ್ಲೇ ನಡೆಯುವಂಥದ್ದಾಗಿದೆ. ಆಮೆನ್. ಹಲ್ಲೆಲೂಯಾ. ದೇವರ ಕೃಪೆ ನಮ್ಮ ಜೊತೆಯಲ್ಲಿರಬೇಕಾ, ಹಾಗಂದ್ರೆ ಸತ್ಯಕ್ಕೆ ನಾವು ಅಗ್ರಿ ಆಗಲೇಬೇಕು. ಸತ್ಯಕ್ಕೆ ನಾವೇನಾಗಬೇಕು, ಅಗ್ರಿ ಆಗಲೇಬೇಕು. ನಾವು ಒಪ್ಪಿಕೊಳ್ಳಲೇಬೇಕು ಸತ್ಯವನ್ನು. ಆವಾಗ ಅದೇನಾಗುತ್ತೆ, ನಮ್ಮ ಜೀವನವನ್ನು ರೀಬಿಲ್ಡ್ ಮಾಡುತ್ತೆ. ಕೃಪೆ ಅನ್ನೋದು ದೇವರು ನನಗೆ ಉಚಿತವಾಗಿ ಕೊಟ್ಟಿದ್ದಾರೆ. ಸತ್ಯ ಅನ್ನುವಂಥದ್ದು ನಾನು ಅದಕ್ಕೆ ಯೋಗ್ಯನಲ್ಲ. ಸತ್ಯ ಅನ್ನುವಂಥದ್ದು ಇನ್ನೊಂದು ಸತ್ಯ ಏನಂತಂದರೆ, ನಾನು ಅದನ್ನು ಅಮೂಲ್ಯವೆಂಬುದಾಗಿ ಕಾಪಾಡಿಕೊಳ್ಬೇಕು. ಮತ್ತೆ ಮೂರ್ಖತನದಲ್ಲಿ ನಾನೇನು ಮಾಡಬಾರ್ದು, ಬೀಳಬಾರ್ದು. ದ್ಯಾಟ್ ಈಸ್ ಟ್ರೂತ್. ಸತ್ಯ ಅದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಮುಂದೆ ನೋಡ್ರಿ, ಕೃಪೆ ಮತ್ತು ಸತ್ಯ. ದೆನ್ ರೈಚಸ್ನೆಸ್ ಆ್ಯಂಡ್ ಪೀಸ್ ಹ್ಯಾವ್ ಕಿಸ್ಡ್. ನೀತಿಯು ಮತ್ತು ಸಮಾಧಾನವು ಮುದ್ದಿಡುತ್ತದೆ. ಅಂದರೆ ಅಷ್ಟು ಹತ್ತಿರ ಇದೆ ಅಂತ ಅರ್ಥ. ನೀತಿ ಸಮಾಧಾನ ಎರಡೂ ಜೊತೆಯಲ್ಲಿ ಇರ್ತದೆ. ಹಲ್ಲೆಲೂಯಾ. ಇದರ ಅರ್ಥ ಏನು ಗೊತ್ತಾ, ದೇವರು ಸಮಾಧಾನವಾಗಬೇಕಂದ್ರೆ ನಮ್ಮ ಜೊತೆಯಲ್ಲಿ, ಕೇಳಿಸ್ಕೊಡ್ರಿ, ದೇವರು ನಮ್ಮ ಜೊತೆಯಲ್ಲಿ ಸಮಾಧಾನ ಆಗಬೇಕಂದ್ರೆ, ನಮ್ಮನ್ನು ಮತ್ತೆ ಬಿಲ್ಡ್ ಮಾಡಬೇಕಂದ್ರೆ, ನಾವು ನೀತಿವಂತರಾಗೋದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡ್ಬೇಕು. ಅರ್ಥ ಆಗ್ತಾ ಇದೆಯಾ? ವಿದೌಟ್ ದ್ಯಾಟ್ ದೇರ್ ಈಸ್ ನೋ ಪೀಸ್. ನೀತಿ ಇಲ್ಲ ಅಂದರೆ ಸಮಾಧಾನ ಇಲ್ಲ. ಹೇಳೋಣ, ನೀತಿ ಇಲ್ಲ ಅಂದರೆ ಸಮಾಧಾನ ಇಲ್ಲ. ಕ್ಷಮಾಪಣೆ ಅನ್ನುವಂಥದ್ದು ಬೇರೆ, ಕ್ಷಮಾಪಣೆ ಅನ್ನುವಂಥದ್ದು ಬೇರೆ. ನಾನು ಒಬ್ಬರನ್ನ ನನ್ನ ಜೀವನದಲ್ಲಿ ಯಾರಾದರೂ ನನಗೆ ತಪ್ಪು ಮಾಡಿದಾಗ ನಾನು ಕ್ಷಮಿಸುವಂಥ ವಿಧಾನ ನಾನು ಹೇಳ್ತೇನೆ. ನೋಡಿರಿ, ಯೇಸು ಸ್ವಾಮಿ ಕ್ರೂಜೆ ಮೇಲಿದ್ದಾಗ ಅವ್ರು ಹೇಳ್ತಾರೆ, ದೇವ್ರೆ ಅವ್ರೇನು ಮಾಡ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿಲ್ಲ, ಅವರನ್ನು ಕ್ಷಮಿಸು. ಆದರೆ ಯೇಸು ಸ್ವಾಮಿ ಬಂದು ಕೆಳಗಡೆ ತಪ್ಕೊಂಡ್ಬಿಟ್ರೆ ಅವ್ರನ್ನ. ಯಾಕೆ ಕ್ಷಮಿಸಿದ್ರು? ಹಂಗಾಗಿ ಕ್ಷಮಿಸಿಲ್ವಾ ಯೇಸು ಸ್ವಾಮಿ? ಕ್ಷಮಿಸಲಿಲ್ವಾ ಯೇಸು ಸ್ವಾಮಿ? ಮತ್ತೆ ಯಾಕೆ ಅವ್ರನ್ನ ತಪ್ಕೊಳ್ಳಿಲ್ಲ? ವಿದೌಟ್ ಪೀಸ್
ಆಗಲ್ಲ. ಅರ್ಥ ಆಗ್ತಾ ಇದೆಯಾ? ನೀತಿಯಲ್ಲಿ ಬರುತ್ತೆ, ಅಲ್ಲಿ ಸಮಾಧಾನ ಬರುತ್ತೆ. ಅವ್ರ ನೀತಿಯಲ್ಲಿ ನಡೆಯೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಜೀವನದಲ್ಲೂ ಯಾರಾದರೂ ನಿಮಗೆ ಕೇಡು ಮಾಡೋದಾದರೆ, ಕ್ಷಮಾಪಣೆ ಬಗ್ಗೆ ನಾನು ಈ ಮಾತನ್ನು ನಿಮಗೆ ಹೇಳ್ತೀನಿ ನೋಡ್ರಿ. ಯಾರಾದರೂ ನಿಮಗೆ ಕೇಡು ಮಾಡೋದಾದರೆ, ನಿಮಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡೋದಾದರೆ, ಯು ಹ್ಯಾವ್ ಟು ಫಾರ್ಗಿವ್ ದೆಮ್. ನೀವು ಅವ್ರನ್ನ ಏನು ಮಾಡಬೇಕು? ಕ್ಷಮಿಸಲೇಬೇಕು. ವಾಟ್ ಈಸ್ ಫಾರ್ಗಿವ್ನೆಸ್? ಚೂಸಿಂಗ್ ನಾಟ್ ಟು ಹರ್ಟ್ ದೆಮ್ ಬ್ಯಾಕ್. ಮತ್ತೆ ಅವರಿಗೆ ನೋವು ಮಾಡೋದನ್ನು ನೀವೇನು ಮಾಡಲ್ಲ? ಆರಿಸಿಕೊಳ್ಳೋದಿಲ್ಲ. ಅವ್ರು ಬಿದ್ದಾಗ ನೀವು ನಗೋದಿಲ್ಲ. ಅವ್ರಿಗೇನಾದರೂ ಕಷ್ಟ ಆದಾಗ ಹಾಂ ಸರಿ ಆಯ್ತು ನೋಡು ಅಂತ ನಾವು ಹೇಳೋದಿಲ್ಲ. ಹಲ್ಲೆಲೂಯಾ. ನಾನು ಜಜ್ಕೊತಾ ಇದ್ದೀನಿ ರೀ, ನಾವು ಈ ವಿಷಯದಲ್ಲಿ ನಾನು ಜಜ್ಕೊತಾ ಇದ್ದೀನಿ. ಓಕೆ, ಕೆಲವೊಬ್ಬರು ನನಗೆ ಕೆಲವೊಬ್ರು ಹೇಳ್ತೇನೆ, ನಾನು ಹೇಳೋದಿಲ್ಲ, ಓಪನ್ ಆಗಿ ಹೇಳೋದಿಲ್ಲ, ಬಟ್ ಹೇಳ್ತೇನೆ. ಕೆಲವೊಬ್ರು ನನಗೆ ತುಂಬ ಕಷ್ಟ ಕೊಟ್ಟರು. ಅಂದರೆ ನನ್ನ ಮನಸ್ಸಿಗೆ ನಾನು ದೇವ್ರ ಜೊತೆಲಿ ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂತು. ದೇವ್ರೇ ನನಗಾಗೋದಿಲ್ಲ. ದೇವರು ಒಂದೇ ಹೇಳಿದರು, ನೀನು ಸತ್ತಿದ್ದಿ, ಯು ಆರ್ ಡೆಡ್. ಮತ್ತೆ ಜೀವಂತ ಆಗೋಕ್ಕೆ ಹೋಗಬೇಡ. ನೀನು ಸತ್ಬಿಟ್ಟಿದ್ಯಾ. ನಿನ್ನ ಫೀಲಿಂಗ್ಸ್ಗೋಸ್ಕರ ಕೂಡ ನೀನು ಸತ್ತಿದ್ಯಾ, ಇದೆಲ್ಲದಕ್ಕೋಸ್ಕರ ಸತ್ತಿದ್ಯಾ. ಮತ್ತೆ ನೀನೇನಾಗಬೇಡ, ತಿರುಗಿ ಎದ್ಬಿಡಬೇಡ. ಜೀವಂತ ಆಗಿರುವಂಥ ವ್ಯಕ್ತಿ ಥರ ಅವ್ರು ಹಿಂಗೆ ಆಗಬೇಕು, ಅವ್ರು ಹಾಗೆ ಆಗಬೇಕು, ಅದನ್ನೆಲ್ಲ ಅನ್ಕೊಳ್ಳೋಕೆ ಹೋಗಬೇಡ. ಬಿಟ್ಬಿಡು. ನೀನು ಬರೀ ಅವ್ರ ಬಗ್ಗೆ ಹೇಳಬೇಕಾಗಿದೆ ಆಶೀರ್ವಾದ ಮಾತ್ರ. ನೀವು ಅವ್ರ ಬಗ್ಗೆ ಹೇಳಬೇಕಾಗಿದ್ದೇನು? ದೇವ್ರ ಮಕ್ಕಳು ಇಲ್ಲಿರುವಂಥವ್ರು ಎಲ್ಲರೂ ಅರ್ಥ ಮಾಡ್ಕೊಳ್ರಿ, ದೇವರು ನಮ್ಮನ್ನು ಕರೆದಿದ್ದು ಶಪಿಸುವುದಕ್ಕೋಸ್ಕರ ಅಲ್ಲ. ಹೇಳ್ರಿ, ದೇವ್ರು ನನ್ನನ್ನು ಕರೆದಿದ್ದು ಕ್ಷಪಿಸುವುದಕ್ಕಾಗಿ ಅಲ್ಲ. ನನಗೆ ನೋವು ಮಾಡಿರಲಿ ಜನರು, ನಾನು ಅವ್ರನ್ನ ಕ್ಷಮಿಸ್ತೇನೆ. ನಾನು ಅವ್ರಿಗೆ ಕೇಡು ಆಗಬೇಕು ಅಂತ ಬಯಸೋದೇ ಇಲ್ಲ. ಅದು ಕ್ಷಮಾಪಣೆ. ಬಟ್ ನಾವು ಜೊತೆ ಆಗಬೇಕಂತಂದರೆ ನೀತಿ ಅನ್ನೋಂಥದ್ದು ಬರಬೇಕು. ಅವ್ರ ತಪ್ಪಿನ ಅರಿವು ಅವ್ರಿಗೆ ಆಗಬೇಕು. ಅವ್ರು ಆಯಿತು, ನಂಗೆ ತಪ್ಪಾಯಿತು, ಇನ್ಮೇಲೆ ನಾವು ಸರಿ ಇರೋಣ ಅಂದಾಗಲೇ ನಾವೇನು ಮಾಡೋಕ್ಕೆ ಸಾಧ್ಯ? ಜೊತೆ ಆಗಕ್ಕೆ ಸಾಧ್ಯ. ಕರೆಕ್ಟಾ ಇಲ್ವಾ? ನಾನು ತಪ್ಪು ಹೇಳ್ತಾ ಇದ್ದೀನಿ. ಹಾಗಿದ್ರೆ ಯೇಸು ಸ್ವಾಮಿ ಕೆಳಗಡೆ ಬಂದು ಎಲ್ಲರನ್ನ ತಪ್ಕೊಂಡ್ಬಿಡ್ತಿದ್ರು ಒಂದೇ ಸರಿ. ಬಂದುಬಿಡ್ರಿ, ನನಗೆ ಎಲ್ಲ ನೀವು ಶಿಲ್ಬೆ ಹಾಕಿದವ್ರು ಎಲ್ಲರೂ ಬಂದುಬಿಡ್ರಿ ಅಂತ. ನೋ, ಅನ್ಲೆಸ್ ದೇರ್ ಇಸ್ ಅ ರೈಚಸ್ನೆಸ್, ದೇರ್ ಇಸ್ ನೋ ಪೀಸ್. ಇಫ್ ದೇರ್ ಇಸ್ ನೋ ರೈಚಸ್ನೆಸ್, ನೀತಿ ಇಲ್ಲ ಅಂದರೆ ಅಲ್ಲಿ ಸಮಾಧಾನವಾಗಿರೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ದೇವ್ರ ವಾಕ್ಯದಲ್ಲಿ ಪೌಲನ್ ಹೇಳ್ತಾನೆ, ಸಾಧ್ಯವಾದಷ್ಟು ಮಟ್ಟಿಗೆ. ಪೌಲನ್ ಏನು ಹೇಳ್ತಾರೆ? ಸಾಧ್ಯ ಆಗುವಷ್ಟು ಮಟ್ಟಿಗೆ. ಯಾಕಂದರೆ ಪೌಲನಿಗೆ ಗೊತ್ತು ಕೆಲವೊಂದು ಸರಿ ಅದು ಅಸಾಧ್ಯ ಅಂತ. ಸಾಧ್ಯವಾಗುವಷ್ಟರ ಮಟ್ಟಿಗೆ ಎಲ್ಲರ ಜೊತೆಲಿ ನೀವೇನಿರ್ರಿ? ಸಮಾಧಾನದಿಂದಿರ್ರಿ. ಬಿ ಇನ್ ಪೀಸ್ ವಿತ್ ಎವ್ರಿ ಒನ್ ಆಸ್ ಮಚ್ ಆಸ್ ಪಾಸಿಬಲ್ ವಿತ್ ಯು. ಓಕೆ, ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕು. ಹಲ್ಲೆಲೂಯಾ. ಬಟ್ ಇಫ್ ದೇರ್ ಈಸ್ ಅ ರೈಚಸ್ನೆಸ್, ಇಫ್ ದೇರ್ ಈಸ್ ಅಂಡರ್ಸ್ಟ್ಯಾಂಡಿಂಗ್, ಯಾರಾದರೂ ಈಗ ನನಗೆ ತಪ್ಪು ಮಾಡಿದಂಥವ್ರು ಬಂದು ನಾನು ತಪ್ಪು ಮಾಡಿದೆ, ಹೌದು ನಿನಗೆ ವಿರುದ್ಧವಾಗಿ ನಾನು ತಪ್ಪೇ ಮಾಡಿದೆ ಅಂದ ತಕ್ಷಣ ದೇರ್ ಕಮ್ಸ್ ಅ ಪೀಸ್. ಅಲ್ಲೇನು ಬರುತ್ತೆ? ಸಮಾಧಾನ ಬಂತಿದೆ. ದೆನ್ ಅಗೇನ್ ಫೆಲೋಶಿಪ್ ಬಿಲ್ಡ್ಸ್ ದೇರ್. ಹಲ್ಲೆಲೂಯಾ. ಸೊ ಇವತ್ತು ಒಂದು ನೀವು ನಿರ್ಧಾರ ಮಾಡಿಕೊಳ್ಳ್ರಿ, ನಾನು ಒಂದು ನಿರ್ಧಾರ ಮಾಡಿಕೊಳ್ಳ. ಏನಂದರೆ, ನನಗೆ ಯಾರೇ ತಪ್ಪು ಮಾಡಿದ್ರು ನಾನು ಅವ್ರಿಗೆ ಕೇಡನ್ನು ಬಯಸೋದಿಲ್ಲ, ನಾನು ಅವ್ರನ್ನ ಶಪಿಸೋದಿಲ್ಲ. ನಾನು ದೇವ್ರ ಮಗನು, ದೇವ್ರು ನನ್ನ ಪಾಪವನ್ನು ಕ್ಷಮಿಸಿದ್ದಾರೆ. ಹಲ್ಲೆಲೂಯಾ. ನಾನು ಕೂಡ ಏನು ಮಾಡ್ತೇನೆ? ಈ ಥರ ಪಾಪವನ್ನು ಕ್ಷಮಿಸ್ತೇನೆ. ಇಫ್ ದೆ ಟರ್ನ್ ಬ್ಯಾಕ್, ರಿಪೆಂಟ್, ದೆನ್ ನಾನು ಅವನೇನಾಗ್ತೇನೆ? ಅವ್ರ ಜೊತೆಯಲ್ಲಿ ಸಮಾಧಾನದಿಂದ ಇರ್ತೇನೆ. ಆವಾಗ ದೇವರು ನನ್ನ ಜೀವನವನ್ನು ಏನು ಮಾಡ್ತಾರೆ? ಹಿ ವಿಲ್ ರೀಬಿಲ್ಡ್ ಅಗೇನ್. ದೇವರು ಮತ್ತೆ ನನ್ನನ್ನು ಏನು ಮಾಡ್ತಾರೆ? ಕಟ್ತಾರೆ. ಮತ್ತೆ ದೇವರು ನನ್ನನ್ನು ಏನು ಮಾಡ್ತಾರೆ? ಕಟ್ತಾರೆ. ವೆನ್ ಐ ಕನ್ಸಿಡರ್ ದಿಸ್, ಕೃಪೆ, ಸತ್ಯತೆ, ನೀತಿ ಮತ್ತು ಸಮಾಧಾನವನ್ನು ನಾನು ನನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳೋ, ಖಂಡಿತವಾಗಿ ದೇವರು ನನ್ನನ್ನು ಏನು ಮಾಡ್ತಾರೆ? ತಿರುಗಿ ಈ ವರ್ಷದಲ್ಲಿ, ಬರುವಂಥ ವರ್ಷದಲ್ಲಿ ಖಂಡಿತವಾಗಿ ನಮ್ಮನ್ನು ಏನು ಮಾಡ್ತಾರೆ? ಕಟ್ತಾರೆ. ಹಲ್ಲೆಲೂಯಾ. 11ನೇ ವಚನ, ಸತ್ಯತೆಯು ಭೂಮಿಯಿಂದ ಹುಟ್ಟುವುದು, ನೀತಿಯು ಆಕಾಶದಿಂದ ಕೆಳಗೆ ದೃಷ್ಟಿಸುವುದು. ನಿಜವಾಗಿ, ಇದೆಲ್ಲ ಸೇರಿ ಹೇಳೋಣ, ನಿಜವಾಗಿ ಯೆಹೋವನು ಒಳ್ಳೆಯದನ್ನು ಅನುಗ್ರಹಿಸುವನು. ಎಷ್ಟು ಜನರು ನಂಬ್ತೀರಿ? ನಮ್ಮ ಪರಿಸ್ಥಿತಿ ಇವತ್ತು ಏನೇ ಆಗಿದ್ರು ಕೂಡ, ಕೀರ್ತನೆಗಾರನು ಪ್ರಾರಂಭದಲ್ಲಿ ಹೇಳ್ದ, ನಮ್ಮ ಮೇಲೆ ಎಷ್ಟು ದಿವಸ ಕೋಪ ಆಗ್ತೀಯಪ್ಪ, ನಮ್ಮ ಮೇಲೆ ಎಷ್ಟು ದಿವಸ ನೀನು ಮುನ್ನಿಸ್ಕೊಂಡಿರ್ತೀಯ ದೇವರೇ, ಎಷ್ಟು ನಮ್ಮನ್ನು ಕ್ಷಮಿಸದೇ ಇರ್ತೀಯಾ, ಇದೆಲ್ಲ ಹೇಳಿ ಈಗೇನು ಹೇಳ್ತಾ ಇದ್ದಾನೆ ಕೀರ್ತನೆಗಾರನು? ನಿಜವಾಗಿ ಯೆಹೋವನು ಒಳ್ಳೆಯದನ್ನು ಅನುಗ್ರಹಿಸ್ತಾನೆ. ನಿಜವಾಗಿಯೂ ಬಿದ್ದಂಥ ನಮ್ಮ ಜೀವನಗಳನ್ನು ಕಟ್ತಾರೆ, ಬಿದ್ದಂಥ ಕನಸುಗಳನ್ನು ಕಟ್ತಾರೆ, ಬಿದ್ದಂಥ ಸಂಬಂಧಗಳನ್ನು ದೇವರು ಕಟ್ತಾರೆ, ಬಿದ್ದಂಥ ಆತ್ಮಿಕ ಜೀವಿತವನ್ನು ದೇವರು ಕಟ್ತಾರೆ. ಹಲ್ಲೆಲೂಯಾ.
ಹಾಲೆಲೂಯ. ದೇವರು ಕಟ್ಟಬೇಕಂದ್ರೆ ನಾವು ನೆನಪು ಮಾಡ್ಕೊಳ್ಬೇಕು. ಫಸ್ಟು ದೇವ್ರಿಗಾಗಲೇ ಕಟ್ಟಿದ್ದಾರೆ ಅನ್ನೋದನ್ನು ನೆನಪು ಮಾಡ್ಕೊಳ್ಬೇಕು. ಮತ್ತು ಈಗ ನನ್ನ ಪರಿಸ್ಥಿತಿ ಏನಿದೆ ಅದೇ ರೀತಿಯಲ್ಲಿ ದೇವ್ರ ಮುಂದೆ ನಾನು ಹೋಗಬೇಕು. ಯಾವುದೇ ಮೇಲೆ ಕೆಳಗಡೆ ಮುಚ್ಕೊಂಡು ಮಾಡೋದು ಬೇಡ. ಇವತ್ತು ಒಂದು ದಿವಸ ಇದೆ. ಮೇ ಬಿ ನೀವು ಮನೆಗೆ ಹೋದ ತಕ್ಷಣವೇ ನೀವು 1 ತಾಸು ಮೊಣಕಾಲಾಕಿ ಪ್ರಾರ್ಥನೆ ಮಾಡಿರಿ. ಜಸ್ಟ್ ಥಿಂಕ್ ಮಾಡಿರಿ, ಎಲ್ಲಿದ್ದೀರಾ ಇವತ್ತು ಅಂತ, ದೇವ್ರ ಸನ್ನಿಧಾನದಲ್ಲಿ ಎಲ್ಲಿದ್ದೀರಾ ಅಂತ. ಹಾಲೆಲೂಯ. ದೇವ್ರು ನಮ್ಮನ್ನು ಕಟ್ಟಬೇಕಂದ್ರೆ ಫಸ್ಟ್ ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಬೇಕು. ಅದಾದಮೇಲೆ ನಾವೇನನ್ನು ನೋಡಬೇಕು? ದೇವರ ಕೃಪೆಯನ್ನು, ಸತ್ಯವನ್ನು, ನೀತಿಯನ್ನು, ಸಮಾಧಾನವನ್ನು ನಾವು ನೋಡೋದಾದರೆ ಕರ್ತನ ಏನು ಮಾಡ್ತಾರಂತೆ? ನಮ್ಮನ್ನ ನಿಜವಾಗಿಯೂ ಯೆಹೋವನು ಒಳ್ಳೆಯದನ್ನು ಅನುಗ್ರಹಿಸ್ತಾರೆ. ಹಾಲೆಲೂಯ. ಮತ್ತು ಮುಂದೆ ಹೇಳ್ತದೆ, ನಮ್ಮ ದೇಶವು ತನ್ನ ಬೆಳೆಯನ್ನು ಕೊಡುವುದು. ಅಂದರೆ ಫ್ರೂಟ್ ವಿಲ್ ಬಿ ದೇರ್. ಏನಿರುತ್ತೆ ಅಲ್ಲಿ? ನಮ್ಮ ಜೀವನದಲ್ಲಿ ಫಲ ಅನ್ನುವಂಥದ್ದು ಇರ್ತದೆ. ನೀತಿಯು ಆತನ ಮುಂದೆ ಹೋಗುತ್ತಾ ನಾವು ಆತನ ಹೆಜ್ಜೆ ಹಿಡಿದು ನಡೆಯುವಂತೆ ದಾರಿ ಮಾಡಿ. ಯಾವುದು ನೀತಿ? ಯೇಸುವೇ ನಮ್ಮ ನೀತಿ. ಜೀಸಸ್ ಈಸ್ ಅವರ್ ರೈಚಸ್ನೆಸ್. ಅವ್ರ ಮುಂದೆ ಹೋಗ್ತಾರೆ, ನಾವು ಅವ್ರ ಹೆಜ್ಜೆ ಹಿಂದೆನೇ ನೋಡಿಕೊಂಡು ನಾವು ಮುಂದೆ ಹೋಗುವಂಥವರಾಗಿದ್ದೇವೆ. ದ್ಯಾಟ್ ಈಸ್ ರಿಯಲ್ ರೆಸ್ಟೋರೇಷನ್. ಅದೇ ನಿಜವಾದಂಥ ಪುನರ್ಸ್ಥಾಪನೆ. ಆಮೆನ್. ನಾವು ಅವರನ್ನು ಹಿಂಬಾಲಿಸುವಂಥದ್ದೇ. ಹಾಲೆಲೂಯ, ಹಾಲೆಲೂಯ. ಅದರಲ್ಲಿ ಯೇಸು ಸ್ವಾಮಿಗೆ ಇಂಟ್ರೆಸ್ಟ್ ಇದೆ. ಬರೀ ನನ್ನ ಸ್ವಾಮಿ ಸ್ವಾಮಿ ಅನ್ನೋರ ಬಗ್ಗೆ ದೇವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಯೇಸು ಸ್ವಾಮಿ ಅಂತ ಬರೋರ ಮೇಲೆ ದೇವ್ರಿಗೆ ಇಷ್ಟ ಇಲ್ಲ. ದೇವ್ರಿಗೆ ಯಾರಿಗೆ ಇಷ್ಟ ಇದೆ ಅಂದರೆ, ಯಾರು ನಾನು ಯೇಸುವನ್ನು ಹಿಂಬಾಲಿಸ್ತೇನೆ, ಐ ವಿಲ್ ಫಾಲೋ ಹಿಸ್ ಫುಟ್ ಸ್ಟೆಪ್, ನಾನು ಅವ್ರನ್ನ ಹಿಂಬಾಲಿಸ್ತೀನಿ ಅಂತಾರೋ ಅವ್ರನ್ನ ದೇವ್ರು ಏನು ಮಾಡ್ತಾರೆ? ಕಟ್ತಾರೆ. ನಂಬ್ತೀರಾ? ನಿಮ್ಮ ಜೀವನವನ್ನು ದೇವ್ರು ಕಟ್ತಾರಂತ ನಂಬ್ತೀರಾ? ನಿಮ್ಮ ಮಕ್ಕಳನ್ನು ದೇವ್ರು ಮತ್ತೆ ಕಟ್ತಾರಂತ ನಂಬ್ತೀರಾ? ಮೇ ಬಿ ನಿಮಗೆ ಅಸಾಧ್ಯ ಅನ್ನಿಸ್ತಾ ಇರ್ಬೋದು, ದೇವ್ರಿಗೆಲ್ಲ ಸಾಧ್ಯ ಇದೆ. ಹಾಲೆಲೂಯ. ನಿಮ್ಮ ಆತ್ಮಿಕ ಜೀವನವನ್ನು ದೇವ್ರು ಮತ್ತೆ ಕಟ್ತಾರಂತ ನಿಮ್ಗೆ ನಂಬಿಕೆ ಇದೆಯಾ? ನಂಬಿಕೆ ಬಿಡಬೇಡ್ರಿ. ನಂಬಿಕೆಯಿಂದಲೇ ನಾವು ಮುಂದೆ ಹೋಗೋಣ. ಹಾಲೆಲೂಯ.